ಶ್ರಾವಣ ಮಾಸದ ಹುಣ್ಣಿಮೆಯ ಹಿಂದಿನ ಶುಕ್ರವಾರ ನಮ್ಮ ಮಹಾಲಕ್ಷ್ಮಿ ವೃತವು ಪ್ರತಿ ವರ್ಷವೂ ಕೂಡ ಪ್ರಾರಂಭವಾಗುತ್ತದೆ. ಇವತ್ತು ನಮ್ಮ ನಾಡಿನಾದ್ಯಂತ ವರಮಹಾಲಕ್ಷ್ಮಿ ವೃತ ಆಚರಿಸುತ್ತೇವೆ. ಆದರೆ ನಮ್ಮ ಪುತ್ತೂರು ಒಡೆಯನ ಸನ್ನಿಧಿಯಲ್ಲಿ ಪ್ರಪ್ರಥಮವಾಗಿ ವರಲಕ್ಷ್ಮಿ ವೃತವನ್ನು ಆಚರಿಸುವುದು ಶಕುಂತಲಾ ಶೆಟ್ಟಿ ತಂಡದವರಿಗೆ ಈ ಒಂದು ಕೀರ್ತಿ ಸಲ್ಲುತ್ತದೆ. ನಿಮಗೆಲ್ಲರಿಗೂ ನಾನು ನಮ್ಮ ವ್ಯವಸ್ಥಾಪನಾ ಸಮಿತಿಯ ವತಿಯಿಂದ ಅಭಿನಂದನೆಯನ್ನು ಸಲ್ಲಿಸುತ್ತೇನೆ. ಬಂಧುಗಳೇ, ಈ ದಿನ ನಮ್ಮ ಲಕ್ಷ್ಮೀ ದೇವಿಗೆ ನಾವು ಪೂಜೆ ಮಾಡಿ ವಿಶೇಷ ನೈವೇದ್ಯವನ್ನು ಇಟ್ಟು ಪ್ರಸಾದ ಪಡೆದು 7 ಜನ ಮುತ್ತೈದೆಯರು ಆರತಿ ಬೆಳಗಿಸಿ ಅರಸಿನ ಕುಂಕುಮವನ್ನು ಕೊಟ್ಟು ನಾವು ಈ ದೇವಿಯ ಆಶೀರ್ವಾದವನ್ನು ಪಡೆಯುತ್ತೇವೆ. ನಮಗೆ ಶ್ರೀ ದೇವಿಯು ನಮಗೆಲ್ಲರಿಗೂ ಸಂಪತ್ತನ್ನು ಕೊಡುತ್ತಾರೆ ಎಂದು ನಮ್ಮೆಲ್ಲರ ನಂಬಿಕೆ. ಸಂಪತ್ತೆಂದರೆ ದುಡ್ಡು ಮಾತ್ರ ಸಂಪತ್ತಲ್ಲ, ನಮಗೆ ನೆಮ್ಮದಿಯೂ ಸಂಪತ್ತು, ಆರೋಗ್ಯವೂ ಸಂಪತ್ತು, ಹಾಗೆ ಸಂತಾನವೂ ಸಂಪತ್ತು. ಈ ಸಂಪತ್ತನ್ನೆಲ್ಲ ಇವತ್ತು ದೇವಿಯು ನಮಗೆ ಅನುಗ್ರಹಿಸುತ್ತಾಳೆ ಎಂಬುದು ನಮ್ಮ ಹಿರಿಯರ ಮಾತು. ಹಾಗೆ ಇವತ್ತಿಲ್ಲಿ ನಾವು ಇಲ್ಲಿ ಬಂದು ಈ ಕಾರ್ಯಕ್ರಮವನ್ನು ಇವತ್ತು ಶಕುಂತಲಾ ಶೆಟ್ಟಿಯವರ ನೇತೃತ್ವದಲ್ಲಿ ಇಲ್ಲಿ ನಾವು ಈ ಕಾರ್ಯಕ್ರಮದಲ್ಲಿ ಎಲ್ಲರೂ ಭಾಗಿಯಾಗಿದ್ದೇವೆ. ಇವತ್ತು ಈ ಕಾರ್ಯಕ್ರಮವನ್ನು ನೋಡುವುದು, ಈ ಕಾರ್ಯಕ್ರಮದಲ್ಲಿ ನಾವು ಭಾಗವಹಿಸುವುದು, ಇದರ ಅಧ್ಯಕ್ಷ ಸ್ಥಾನವನ್ನು ವಹಿಸುವುದು, ಇದೆಲ್ಲ ನಮ್ಮ ಪೂರ್ವಜರು ಮಾಡಿದ ಪುಣ್ಯದ ಫಲದಿಂದ ಇವತ್ತು ನಮಗೆ ಪ್ರಾಪ್ತಿಯಾಗಿದೆ. ಸ್ನೇಹಿತರೆ, ಇವತ್ತು ಇಲ್ಲಿ ಶಕುಂತಲಾ ಶೆಟ್ಟಿಯವರ ನೇತೃತ್ವದಲ್ಲಿ ವರಮಹಾಲಕ್ಷ್ಮಿ ವೃತ ಆರಂಭವಾಗಿದೆ. ನಾಳ್ತು ಅಲ್ಲಿ ಇನ್ನು 4 ದಿವಸದಲ್ಲಿ ಕೃಷ್ಣ ಜನ್ಮಾಷ್ಟಮಿ ಇನ್ನೊಂದು ಸಂಘಟನೆಯಿಂದ ನಡೀತಾ ಇದೆ. ನಾಳ್ತು ಚೌತಿ ಮತ್ತೊಂದು ಸಂಘಟನೆಯ ವತಿಯಿಂದ ನಡೀತದೆ. ಇನ್ನು ಕೆಲವು ದಿನಗಳಲ್ಲಿ ಕಂಬಳೋತ್ಸವ ಮತ್ತೊಂದು ಸಂಘಟನೆಯಿಂದ ನಡೀತದೆ. ಮತ್ತೊಂದು ಸಂಘಟನೆಯಿಂದ ಪಿಲಿಗೊಬ್ಬು ನಡೀತದೆ. ಮತ್ತೊಂದು ಸಂಘಟನೆಯಿಂದ ಶ್ರೀನಿವಾಸ ಕಲ್ಯಾಣ ನಡೀತದೆ. ಈಗ ಸಂಘಟನೆಗಳು ಬೇರೆ ಬೇರೆ ಆಗಿರಬಹುದು, ಇವರೆಲ್ಲರೂ ನಮ್ಮವರೆಂಬ ಭಾವನೆ ಮೂಡಿದಾಗ ಮಾತ್ರ ದೇವಸ್ಥಾನ ಅಭಿವೃದ್ಧಿಯಾಗಲು ಸಾಧ್ಯ. ಸ್ನೇಹಿತರೆ, ಇವತ್ತಿಲ್ಲಿ ಹಲವಾರು ಕಾರ್ಯಕ್ರಮಗಳು ಇವತ್ತು ಹಮ್ಮಿಕೊಂಡಿದ್ದಾರೆ. ಇವತ್ತು ಈ ಕಾರ್ಯಕ್ರಮದಲ್ಲಿ ಶಕುಂತಲಾ ಶೆಟ್ಟಿಯವರ ನೇತೃತ್ವದಲ್ಲಿ ಈ ಕಾರ್ಯಕ್ರಮ ನಡೀತಾ ಇದೆ. ಶಕುಂತಲಾ ಶೆಟ್ಟಿಯವರು, ನಾನು ಮೊದಲೇ ಹೇಳಿದ್ದೇನೆ, ನನ್ನ ಮಾರ್ಗದರ್ಶಕರು ಅಂತ ಹೇಳಿ. ಈ ಹಿಂದೆ ಅವರು ಪುತ್ತೂರಿನಲ್ಲಿ ಶಾಸಕರಾಗಿದ್ದವರು, ಬಹಳಷ್ಟು ಅನುಭವ ಉಳ್ಳವರು. ಬಂಟ್ವಾಳ ಇಲ್ಲಿ ಇತರ ಕೆಲವು ಮಹಿಳಾ ಸಂಘಟನೆ ಇನ್ನಿತರ ಸಂಘಟನೆಯಲ್ಲಿ ತನ್ನನ್ನೇ ತಾನೇ ತೊಡಗಿಸಿಕೊಂಡವರು. ಅದಲ್ಲದೆ ಬಾಲ್ಯದಲ್ಲೇ ನಾಯಕತ್ವ ಗುಣ ಹೊಂದಿದವರು. ಇವತ್ತು ಪುತ್ತೂರಿನಲ್ಲಿ 10 ವರ್ಷ ಶಾಸಕರಿದ್ದಾಗ ಕೋಟಿ ಕೋಟಿ ಅನುದಾನವನ್ನು ತಯಾರಿಸಿದವರು. ಅದಲ್ಲದೆ ನಾನು ಬನ್ನೂರು ಪಂಚಾಯತ್ ಸದಸ್ಯನಾಗಿರುವಾಗ ನಮ್ಮೆಲ್ಲ ಸದಸ್ಯರ ಕೋರಿಕೆಯಂತೆ ಸುಮಾರು 12 ಕೋಟಿ ಅನುದಾನವಾಗ ತರಿಸಿಕೊಟ್ಟಿರುತ್ತಾರೆ. ಅವರ ಎಲ್ಲ ಪ್ರೀತಿ ವಿಶ್ವಾಸದಿಂದ ಇವತ್ತು ಈ ಕಾರ್ಯಕ್ರಮದಲ್ಲಿ ನಮ್ಮನ್ನು ಭಾಗವಹಿಸುವಂತೆ ಮಾಡಿದೆ. ಎಷ್ಟೋ ವಿಷಯದಲ್ಲಿ ನನಗೆ ಮಾರ್ಗದರ್ಶಕರು ಅಂತೇಳಿ ನಾನು ಸುಮ್ಮನೆ ಭಾಷಣಕ್ಕೋಸ್ಕರ ಹೇಳುವುದಲ್ಲ, ಬಟ್ರೆ ಈರ ಅವಮಂತನ ತಪ್ಪು, ಈರ ಅಲ್ಲ ಅಂಚಪಾತೆರಡು, ಈರ ಇಲ್ಲ ಇಂಚಪಾತೆರಡು ಅಂತೇಳಿ ನಾನು ಮಾಡಿದ ತಪ್ಪನ್ನು ತಿದ್ದಿ ನನ್ನನ್ನು ಒಳ್ಳೆ ಮಾರ್ಗದಲ್ಲಿ ನನಗೆ ಕಳಿಸಿಕೊಟ್ಟವರು ನಮ್ಮ ಶಕುಂತಲಾ ಶೆಟ್ಟಿಯವರು. ಹಾಗೆ ಇವತ್ತು ನಮ್ಮ ಮನೆಗೆ ಎಷ್ಟೋ ಸಲ ಬಂದಿದ್ದಾರೆ. ನನ್ನ ಮಗ ಹೇಳ್ತಾನೆ ಶಕು ಅಕ್ಕ ಅಂತೇಳಿ, ನನ್ನ ಹೆಂಡತಿಗೂ ಶಕು ಅಕ್ಕ. ನನ್ನ ಮಾವನಿಗೆ ಅವರಿಂದ 25 ವರ್ಷ ಜಾಸ್ತಿಯವರು, ಅವರು ಕೂಡ ಮೊನ್ನೆ ಹೇಳ್ತಾರೆ ಶಕು ಅಕ್ಕನ ಪೂಜೆ ಯಾವಾಗ ಅಂತೇಳಿ. ಈ ನಮ್ಮ ಪುತ್ತೂರು ತಾಲೂಕಿನಲ್ಲಿ ಪ್ರತಿ ಮನೆಯಲ್ಲಿ ಶಕು ಅಕ್ಕ ಮಾತು ಆಗಿದ್ದಾರೆ. ಅಂತಹ ಶಕುಂತಲಾ ಶೆಟ್ಟಿಯವರು ತಂಡಕ್ಕೆ ಇವತ್ತು ಒಳ್ಳೆಯ ಕಾರ್ಯಕ್ರಮ ಇವತ್ತು ನೀವು ಇಲ್ಲಿ ನೀಡಿದ್ದೀರಿ. ನಿಮ್ಮನ್ನೆಲ್ಲ ನಾನು ಮತ್ತೊಮ್ಮೆ ಅಭಿನಂದಿಸುತ್ತಾ ಈ ಕಾರ್ಯಕ್ರಮವು ಯಶಸ್ವಿಯಾಗಲಿ ಮತ್ತು ಇದಕ್ಕೆ ಮಹಾಲಿಂಗೇಶ್ವರ ದೇವರ ನಮ್ಮ ಸಮಿತಿಯ ಸಂಪೂರ್ಣ ಬೆಂಬಲವನ್ನು ನಾವು ಸೂಚಿಸುತ್ತೇವೆ. ಸುಮಾರು 7 ತಿಂಗಳಿಂದ ನಮ್ಮ ಕಮಿಟಿ ಬಂದು 7 ತಿಂಗಳಾಯಿತು. 7 ತಿಂಗಳಲ್ಲಿ ನಮ್ಮ ಸಮಿತಿಯು ನಿಮ್ಮೆಲ್ಲರ ಆಶೀರ್ವಾದದಿಂದ ಇಲ್ಲಿ ಹಲವಾರು ಬದಲಾವಣೆಯನ್ನು ಇವತ್ತು ತಂದಿದ್ದೇವೆ. ಮಹಾಲಿಂಗೇಶ್ವರ ದೇವಸ್ಥಾನದ ಜಾಗೆಯ ಮರುಸ್ವಾಧೀನ ಆಗಿರಬಹುದು, ಅನ್ನಪ್ರಸಾದ ಆಗಿರಬಹುದು, ಇಲ್ಲ ಶುದ್ಧ ಎಳ್ಳೆಣ್ಣೆ ಸಮರ್ಪಣೆ, ತುಪ್ಪದ ದೀಪ ಇಡುವುದು, ಕುಂಕುಮ, ಎಲ್ಲ ಅಭಿವೃದ್ಧಿ ಕೆಲಸಗಳು ಇವತ್ತು ನಮ್ಮ ಮಹಾಲಿಂಗೇಶ್ವರ ದೇವಸ್ಥಾನದಲ್ಲಿ ಒಂದು ಅಚ್ಚುಕಟ್ಟಾಗಿ ವ್ಯವಸ್ಥಿತ ರೂಪದಲ್ಲಿ ಸಾಗ್ತದೆ. ಇವತ್ತೊಂದು ದೇವಸ್ಥಾನದಲ್ಲಿ ಒಂದು ಅಧ್ಯಕ್ಷ ಸರಿಯಾಗಿದ್ದರೆ, ಒಂದು
ವ್ಯವಸ್ಥಾಪನಾ ಸಮಿತಿ ಸರಿಯಾಗಿದ್ದರೆ ಆ ದೇವಸ್ಥಾನ ಒಂದು ವ್ಯವಸ್ಥಿತ ರೂಪದಲ್ಲಿ ಹೋಗ್ತದೆ ಅಂತ ಹೇಳುವುದಕ್ಕೆ ಮಹಾಲಿಂಗೇಶ್ವರ ದೇವಸ್ಥಾನವೇ ಕಾರಣ. ಯಾಕಂತ ಹೇಳಿದರೆ ನಮಗೆ ಇವತ್ತು ಅಲ್ಲಿ ರಕ್ತೇಶ್ವರಿ ದೈವವನ್ನು ತಾಂಬೂಲ ಪ್ರಶ್ನೆಯಲ್ಲಿ ಒಳಗೆ ಕರೆಸುವಂಥ ವ್ಯವಸ್ಥೆಯನ್ನು ಮಾಡಬೇಕಂತ ದೈವಜ್ಞರು ತಿಳಿಸಿದರು. ಆ ರಕ್ತೇಶ್ವರಿ ದೈವವನ್ನು ಒಳಗೆ ತರಿಸಿದಂಥ ನಂತರ ಈ ಮಹಾಲಿಂಗೇಶ್ವರ ದೇವರ ಚಿತ್ರಣವನ್ನೇ ಬದಲಾಯಿಸುವಂಥ ಕೆಲಸ ಆಯಿತು. ಅಂದರೆ ನಾವು ಯಾವ ಕೆಲಸವನ್ನು ಗ್ರಹಿಸಿದ್ರು ಅದು ಅಚ್ಚುಕಟ್ಟಾಗಿ ವ್ಯವಸ್ಥಿತ ರೂಪದಲ್ಲಿ ಸಾಗುವಂಥ ಕೆಲಸ ಇವತ್ತು ಮಹಾಲಿಂಗೇಶ್ವರ ದೇವಸ್ಥಾನದಲ್ಲಿ ಆಯಿತು. ಹಾಗೆ ನಿಮ್ಮೆಲ್ಲರ ಸಹಕಾರ, ಭಕ್ತಾದಿಗಳ ಸಹಕಾರದಿಂದ ನೋಡಿ, ಎಷ್ಟೋ ಧರ್ಮಸ್ಥಳ, ಸುಬ್ರಹ್ಮಣ್ಯ, ಸೌತಡಕಲ್ ಆಗಿರ್ಬೋದು, ಅಲ್ಲಿ ಬೇರೆ ಬೇರೆ ಊರಿನಿಂದ ಬಂದು ಕಾಣಿಕೆ ಹಾಕ್ತಾರೆ. ಆದರೆ ನಮ್ಮ ಪುತ್ತೂರು ಮಹಾಲಿಂಗೇಶ್ವರ ದೇವಸ್ಥಾನದಲ್ಲಿ ಹಾಗೆಲ್ಲ, ನಮ್ಮ ಊರಿನವರೇ ಹೆಚ್ಚಿನ ದೇಣಿಗೆಯನ್ನು ನೀಡಿ ಈ ದೇವಸ್ಥಾನವನ್ನೊಂದು ವ್ಯವಸ್ಥಿತ ರೂಪದಲ್ಲಿ ತೆಗೆದುಕೊಂಡು ಹೋಗಲು ಸಹಕರಿಸುತ್ತಾರೆ ಎಂಬುದು ನಿಮಗೆಲ್ಲರಿಗೂ ಗೊತ್ತುಂಟು. ಹಾಗೆ ಇವತ್ತು ಈ ಮಹಾಲಿಂಗೇಶ್ವರ ದೇವಸ್ಥಾನದಲ್ಲಿ ನಾನು ಅಧ್ಯಕ್ಷನಾಗಿ ಕಾರ್ಯನಿರ್ವಹಿಸುತ್ತಿದ್ದೇನೆ. ಉಳಿದ ಸಮಿತಿಯವರು ಇರಬಹುದು. ನಾವು ವ್ಯವಸ್ಥೆಗೆ ಮಾತ್ರ ಅಧ್ಯಕ್ಷ, ಕಾರ್ಯದರ್ಶಿ ಎಲ್ಲ ಮಾಡಿಕೊಳ್ಳುತ್ತೇವೆ. ನಾವು ಎಲ್ಲರೂ ಕೂಡ ಆ ಮಹಾಲಿಂಗೇಶ್ವರ ದೇವರ ಚಾಕರಿಗೆ ಇರುವಂಥವರು. ನಾವು ಎಲ್ಲರೂ ಕೂಡ, ಯಾರು ಕೂಡ ಅಧ್ಯಕ್ಷ ಆಗಿರ್ಬೋದು, ಏನೂ ಆಗಿರ್ಬೋದು, ನಮಗೆಲ್ಲರಿಗೂ ಮಹಾಲಿಂಗೇಶ್ವರ ದೇವರ ಅಭಿವೃದ್ಧಿ ಮಾಡುವ ಯೋಗ ಭಾಗ್ಯ ಬಂದಿದೆ. ಈ ಅಭಿವೃದ್ಧಿ ಕೆಲಸದಲ್ಲಿ ನೀವೆಲ್ಲರೂ ಪಾಲ್ಗೊಳ್ಬೇಕು. ನಾನಾಗಲಿ ನಮ್ಮ ಸಮಿತಿಯವರಾಗಲಿ ಏನಾದರೂ ತಪ್ಪು ಮಾಡಿದರೆ ನೋಡಿ, ನೀವು ಕರ್ನಾಟಕ ರಾಜ್ಯದಲ್ಲಿ ಸಮಸ್ಯೆ ಇಲ್ಲದ ಒಂದೇ ಒಂದು ಮನೆ ಹೇಳಿ, ಪ್ರತಿ ಮನೆಯಲ್ಲೂ ಏನಾದರೂ ಒಂದು ಸಮಸ್ಯೆ ಇರ್ತದೆ. ಹಾಗೆ ಇಷ್ಟು ದೊಡ್ಡ ದೇವಸ್ಥಾನದಲ್ಲಿಯೂ ಸಮಸ್ಯೆಗಳಿರ್ತವೆ, ತಪ್ಪುಗಳು ನಡೀತವೆ. ನಾವು ಮಾಡಿದ ತಪ್ಪುಗಳನ್ನು ನಾವು ಒಪ್ಪಿಕೊಳ್ಳಬೇಕು, ಸಮಸ್ಯೆಯನ್ನು ಬಗೆಹರಿಸಬೇಕು. ನಮ್ಮ ಹಿರಿಯರ ಮಾತಿಗೆ ನಾವು ಯಾವಾಗಲೂ ಗೌರವ ಕೊಡುವಂಥ ಕೆಲಸ ಆದರೆ ಆ ದೇವಸ್ಥಾನವು ಖಂಡಿತವಾಗಿಯೂ ಅಭಿವೃದ್ಧಿಗೊಳ್ಳುತ್ತದೆ. ಹಾಗೆ ಇವತ್ತು ನಾನೇನಾದರೂ ತಪ್ಪು ಮಾಡಿದರೆ, ನಮ್ಮ ಸಮಿತಿಯವರು ಏನಾದರೂ ತಪ್ಪು ಮಾಡಿದರೆ ನನ್ನ ಗಮನಕ್ಕೆ ತನ್ನಿ. ಇಲ್ಲದ್ರೆ ನಮ್ಮ ಸಮಿತಿಯ ಸದಸ್ಯರು ಮಹಾಬಲ್ ರೈ, ವಿನಯ, ಸುವರ್ಣ, ಸುಭಾಷ್ ಎಲ್ಲ ಇದ್ದಾರೆ, ಅವರ ಗಮನಕ್ಕೂ ತನ್ನಿ. ನಮ್ಮ ತಪ್ಪನ್ನು ನಾವು ತಿದ್ದಿಕೊಳ್ಳುವ ಕೆಲಸವನ್ನು ಮಾಡ್ತೇವೆ. ಹಾಗೆ ಈ ಒಂದು ಮಹಾಲಿಂಗೇಶ್ವರ ದೇವರ ಅಭಿವೃದ್ಧಿ ಕೆಲಸದಲ್ಲಿ ನೀವೆಲ್ಲರೂ ಕೈ ಜೋಡಿಸಬೇಕು. ಕೈ ಜೋಡಿಸಿದ್ದೀರಿ, ಇನ್ನು ಮುಂದೆಯೂ ನಿಮ್ಮ ಆಶೀರ್ವಾದ ನಮ್ಮ ಸಮಿತಿಯ ಮೇಲೆ ಸದಾ ಇರಲಿ. ಇಂತಹ ಸಂಘಟನೆಗಳು ಮಾಡುವ ಎಲ್ಲ ಕಾರ್ಯಕ್ರಮಕ್ಕೂ ನಾವು ಬೆನ್ನೆಲುಬಾಗಿ ಇದ್ದೇವೆ ಅಂತ ಹೇಳುತ್ತಾ ಈ ಕಾರ್ಯಕ್ರಮ ಯಶಸ್ವಿಗೆ ಶುಭ ಹಾರೈಸುತ್ತಾ ನಿಮಗೆಲ್ಲರಿಗೂ ದೇವರು ಆರೋಗ್ಯ, ಭಾಗ್ಯ, ನೆಮ್ಮದಿಯ ಜೀವನವನ್ನು ಕೊಡಲಿ ಎಂದು ಆ ಮಹಾಲಿಂಗೇಶ್ವರ ದೇವರ ಹತ್ರ ಪ್ರಾರ್ಥಿಸುತ್ತಾ ನನ್ನೆರಡು ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಮಹಾಲಿಂಗೇಶ್ವರ ದೇವರಿಗೆ ಶಿರಸ ನಮಿಸಿ ತಾಯಿ ವರಮಹಾಲಕ್ಷ್ಮಿಯ ಪಾದಕ್ಕೆ ಎರಗಿ, ಭಗವದ್ಭಕ್ತರೇ, ಬಂಧುಗಳೇ, ಬಹಳ ಸಂತೋಷ ಆಗ್ತಾ ಇದೆ. ಈಶ್ವರ ಭಟ್ರು ಹೇಳಿದ್ದು ಒಂದು ಸಣ್ಣ ತಪ್ಪಾಗಿದೆ. ಶುರು ಮಾಡಿದ್ದು ಶಕುವಕ್ಕ ಅಲ್ಲ. ಯಾಕಂದರೆ ಮಹಾಲಿಂಗೇಶ್ವರ ನಮಗೆ ಇದನ್ನು ಕೊಟ್ಟದ್ದು. ಇಲ್ಲಿ 2006ರಲ್ಲಿ ಅರುಣ ಪುತ್ತಿಲ ಅವರು 2 ವರ್ಷ ವರಮಹಾಲಕ್ಷ್ಮಿ ಪೂಜೆ ವ್ಯವಸ್ಥೆ ಮಾಡಿದರು. ನಾನು ಬರಲಿಲ್ಲ. ಆದರೆ 2008ರಲ್ಲಿ ನಾವು ಯಾರೂ ಅದರ ತಲೆ ಬಿಸಿಯೇ ಮಾಡಿರಲಿಲ್ಲ. ಅರುಣ ಪುತ್ತಿಲ ಬಂದು ನೀವು ಮಾಡಬೇಕು ಅಂತ ನಮಗೆ ಕೊಟ್ಟಿರಬೇಕಿದ್ರೆ ನನಗೆ ಅನಿಸೋದು ಮಹಾಲಿಂಗೇಶ್ವರನೇ ನಮಗೆ ತಂದು ಕೊಟ್ಟಿರೋದು. ಯಾಕಂದರೆ ನಾನು ಕುಂತೂರಿನ 40 ಕಿಲೋಮೀಟರ್ ದೂರದಲ್ಲಿರುವ ನನಗೆ ಪುತ್ತೂರು ಮಹಾಲಿಂಗೇಶ್ವರನ ಸನ್ನಿಧಿಯಲ್ಲಿ ನಡೆಯುವಂತಹ ವರಮಹಾಲಕ್ಷ್ಮಿ ಪೂಜೆ ನೀವು ಮಾಡಿ ಅಂತ ಅವರು ತಂದು ಕೊಡಬೇಕಿದ್ರೆ ಪುತ್ತೂರಿನಲ್ಲಿ ಯಾರು ಇರಲಿಲ್ವಾ? ಹಾಗಿರುವಾಗ ಮಹಾಲಿಂಗೇಶ್ವರ ನೀನು ಅದರ ನಾಯಕತ್ವ ತಗೊಂಡು ಮಾಡು ಅಂತ ನಮಗೆ ಕೊಟ್ಟಿರಬೇಕು. ನಾವು ಶುರು ಮಾಡಿ 18 ವರ್ಷ, ಅಂದರೆ 18 ಅಂದರೆ ನಮ್ಮ ಇದರಲ್ಲಿ ಒಂದು ಪರ್ವ, 18 ಒಂದು ಗಡಿ, 48 ಒಂದು ಇದಿದ್ದ ಹಾಗೆ 18ನೇ ವರ್ಷ ಈಗ ನಮಗೆ ಸಿಕ್ಕಿದೆ. ಈ ಮಹಾಲಿಂಗೇಶ್ವರನ ಸನ್ನಿಧಿಯಲ್ಲಿ ನಡೆಯುವ ಎಲ್ಲ ಕಾರ್ಯಕ್ರಮಗಳು ಯಾವುದೇ ಇರಲಿ ಅವನ ಆಶೀರ್ವಾದದಿಂದ ನಡೆಯುವಂಥದ್ದು.
ನನಗೆ ಹೇಳಲೇಬೇಕು ಅನ್ನಿಸ್ತದೆ. ಮಹಾಲಿಂಗೇಶ್ವರನ ಸನ್ನಿಧಿಯಲ್ಲಿ ಕಂಬಳ ಶುರು ಆಗಿತ್ತು. ಆ ಕಂಬಳಕ್ಕೂ ಒಂದು ಅಪವಾದ ಬಂದಿತ್ತು. ಯಾಕಂದರೆ ಅದು ಇಲ್ಲಿ ಅಗತ್ಯ ಇಲ್ಲ, ಅಪವಾದ ಇತ್ತು. ಆ ಅಪವಾದ ಹೋಗಿ ಈಗ ಜನ ಭಾಳಷ್ಟು ಬರ್ತಾ ಇದ್ದಾರೆ. ಅಲ್ಲಿ ಹೋದವರಿಗೆಲ್ಲ ಒಳ್ಳೆಯದಾಗ್ತದೆ ಅಂತ ಹೇಳಿ ಕಂಬಳಕ್ಕೆ ಕರೆಯದಿದ್ದರೂ ಬಂದು ಅಲ್ಲಿ ಕೂತು ದೊಡ್ಡ ಹುದ್ದೆಗೆ ಹೋಗ್ತಾರೆ ಅಂತ ಕಾರಣಿಕ ಮಹಾಲಿಂಗೇಶ್ವರ ತೋರಿಸಿದ್ದಾರೆ. ನಮ್ಮ ವರಮಹಾಲಕ್ಷ್ಮಿಗೂ ಪ್ರಾರಂಭದಲ್ಲಿ ಕಳಂಕ ಅದೇ ರೀತಿ ಬಂದಿತ್ತು. ಆದರೆ ಅದನ್ನೆಲ್ಲ ಮೀರಿ ಇವತ್ತು ವರಮಹಾಲಕ್ಷ್ಮಿಯಲ್ಲಿ ಯಾರು ಯಾರು ಭಾಗವಹಿಸಿದಾರ, ಯಾರು ಯಾರು ಪೂಜೆ ಮಾಡಿಸಿದಾರ ಎಲ್ಲರೂ ಸಮಾಜದ ಒಂದು ಸೇವಕರಾಗಿ ಜನರಿಗೆ ಕಾಣುವಂತಹ ವ್ಯಕ್ತಿತ್ವವನ್ನು ಬೆಳೆಸಿಕೊಂಡಿದ್ದಾರೆ. ಅದು ನಮಗೆ ಹೆಮ್ಮೆ. ಅದು ಹೆಮ್ಮೆ. ನಮ್ಮ ಈ ಇಷ್ಟು ವರ್ಷದಲ್ಲಿ ಪ್ರತಿಯೊಬ್ಬರು ಪ್ರಾಮಾಣಿಕ ಕೆಲಸ ಮಾಡಿದವರಿಗೆ ಎಲ್ರಿಗೂ ಒಂದು ಹುದ್ದೆ ದೇವರೇ ಕರೆದು ಕೊಟ್ಟ ಹಾಗೆ ಆಗಿದೆ ಅಂತ ಒಂದು ಶಕ್ತಿ ವರಮಹಾಲಕ್ಷ್ಮಿಯಲ್ಲಿ ಆಗಿದೆ. ನಾವು 18 ವರ್ಷ, ಆದರೆ ಹರಿಪ್ರಸಾದ್ ವೈಲಾರಿಗೆ 20 ವರ್ಷ. 20 ವರ್ಷವೂ ಅವರದೇ ನೇತೃತ್ವದಲ್ಲಿ ಆಗಿದೆ. ಒಂದು ಸಣ್ಣ ಇದು ಗೊಂದಲ. ಈ ಲೋಕೇಶ್ ನಿನ್ನೆ ನಾನು ಊಟ ಮಾಡುವಾಗ ಬಂದು ನನಗೂ ಈಶ್ವರ ಭಟ್ರಿಗೂ ನಮಗೆ ಗ್ಯಾಪೇ ಇಲ್ಲ ಸರ್. ಒಂದು ಗೊತ್ತಿರಲಿ ಇರಲಿಗೂ ಶಕ್ಕು ಅಕ್ಕ ಯಾರಲ್ಲೂ ಯಾವತ್ತೂ ಗ್ಯಾಪ್ ಇಟ್ಟುಕೊಳ್ಳುವುದಿಲ್ಲ. ನೋಡಿ, ಅವರು ಹೇಳಿದಾಗೆ ಅವರು ಒಂದು ಸಮಿತಿಯ ಅಧ್ಯಕ್ಷರು. ಅವರಿಗೆ ಹೇಳುವವರಿದ್ದಾರೆ, ಕೇಳುವವರಿದ್ದಾರೆ, ಜೋರು ಮಾಡುವವರಿದ್ದಾರೆ. ಅದಕ್ಕೆ ಸರಿ ಅವರು ನಡ್ಕೊಳ್ಬೇಕು. ಶಕ್ಕೊಕ್ಕನಿಗೆ ಅದು ಏನೂ ಇಲ್ಲ. ನನಗೆ ಕೇಳುವವರು ಹೇಳುವವರೆಲ್ಲ ಮಹಾಲಿಂಗೇಶ್ವರ. ಆದ ಕಾರಣ ಇವತ್ತು ಯಾರೋ ಕೇಳಿದ ನಿಮಗೆ ಸರಿ ಅಂಡ, ನಮಗೇನಾಗಿದೆ? ನಾನು ನಿನ್ನೇನು ಹೋದ್ದು, ಯಾವತ್ತೂ ಹೋದಾಗೆ ಊಟಕ್ಕೆ ಹೋದ್ದು. ಯಾರಾದರೂ ಅವರು ರಾಜ್ಯ ಪಂಚಾಯತ್ಗೆ ನಮಗೆ ಕೋಪ ಆಗಿದ್ದರೆ ರಾಜ್ಯ ಆಗಬೇಕು, ಇಲ್ಲದ್ರೆ ಎಂಥ ರಾಜ್ಯ ಆಗೋದು? ಎಂಥ ಸಮಣ್ಣ, ಕೋಪ ಆದರೆ ರಾಜ್ಯ ಆಗಬೇಕು. ನಮಗೆ ಕೋಪವೇ ಆಗಲಿಲ್ಲ. ಅವರು ಹೇಳಿದಾಗೆ ಅವರ ಮನೆಗೆ ನಾನು ಹೋಗ್ತೇನೆ, ನಾವು ಜಗಳ ಆಡ್ತೇವೆ, ಹಾಗೇನೂ ಇಲ್ಲ. ಆದರೆ ಒಂದು ನನಗೆ ಮಹಾಲಿಂಗೇಶ್ವರನೇ ಮಾಡಿದ್ದು ಅಂತ ಅನಿಸ್ತದೆ. ಯಾಕಂದರೆ ಏನೋ ಸ್ವಲ್ಪ ಗೊಂದಲ ಆಯಿತು ನಿನ್ನೆಲ್ಲ. ಮೊನ್ನೆ ಒಂದು ನ್ಯೂಸ್ ನಾನು ನೋಡಲೇ ಇಲ್ಲ, ನಾನು ವಾಟ್ಸಪ್ ನೋಡೋದೇ ಇಲ್ಲ. ಅದರಲ್ಲಿ ಬಂದದ್ದು ನೋಡಿ ಯಾರು ಅಂತಲೇ ಗೊತ್ತಿಲ್ಲ, ಎಲ್ಲ ಫೋನು ಸಾಕೋಕ 5,000 ಜನಕ್ಕೆ ವನಸೆ ಅನ್ಮಲ್ ₹10. ಅಂದರೆ ಪ್ರತಿಯೊಬ್ಬರು ಎಲ್ಲ ಬಿಡಿ, ನನ್ನಿಂದ 5 ಪೈಸೆ ಪ್ರಯೋಜನ ಪಡೆಯದವರು. ಒಂದು ನಾನು ಅವರಿಗೆ 5 ಪೈಸೆ ವ್ಯಾಪಾರ ಮಾಡೋದವರು. ಒಂದು ಜ್ಯುವೆಲ್ಲರ್ನವರು ಫೋನ್ ಮಾಡಿ ಸಕ್ಕೊಕ್ಕ ಏನು ಬೇಕು ಕೇಳಿದರು. ಪಾಣಾಜೆಯಿಂದ ಅಕ್ಕಿ ಬೇಕಾ, ತೆಂಗಿನಕಾಯಿ ಬೇಕಾ ಕೇಳಿದರು. ಸತ್ಯ ಹೇಳ್ತೇನೆ, ಮಹಾಲಿಂಗೇಶ್ವರ 18ನೇ ವರ್ಷದಲ್ಲಿ ನಿಮ್ಮ ಜೊತೆ ನಾನಿದ್ದೇನೆ ಅಂತ ನಮಗೆ ಗೊತ್ತಾಗಲಿಕ್ಕೆ ಬೇಕಾಗಿ ಇದೊಂದು ಸಣ್ಣ ಆಟ ಆಡಿದ್ದಾರೆ ಅಂತ ನನಗೆ ಕಾಣಿಸ್ತದೆ. ಸತ್ಯ, ನನಗೆ ಈಗ ನೆನೆಸುವಾಗ ಸಂತೋಷದಲ್ಲಿ ದುಃಖ ಬರ್ತಾ ಇದೆ. ನಮ್ಮನ್ನು, ನಾನು ಪ್ರಾಯದವರು, ಗಂಗಕ್ಕನಿಗೂ ಪ್ರಾಯ ಆಗಿದೆ, ಶುಭಕ್ಕನಿಗೂ ಆಗಿದೆ. ನಾವು ಪ್ರಾಯದವರನ್ನು ತಾಯಿ ಸ್ಥಾನದಲ್ಲಿಟ್ಟು, ಶಕ್ಕೊಕ್ಕನನ್ನು ಅಕ್ಕನ ಸ್ಥಾನದಲ್ಲಿಟ್ಟು ನಿಮ್ಮೊಟ್ಟಿಗೆ ನಾವಿದ್ದೇವೆ ಅಂತ ಹೇಳುವಾಗ ಎಲ್ಲರಲ್ಲೂ ಯಾರು ಏನು ಕೊಡೋದು ಬೇಡ, ನಿಮ್ಮ ಬೆಂಬಲ ನಮಗಿರಲಿ, ಮಹಾಲಿಂಗೇಶ್ವರನ ಅನುಗ್ರಹ ನಮಗೆ ಇದ್ದರೆ ಸಾಕು, ನಮಗೆ ಆರೋಗ್ಯ ಕೊಡಲಿ, ಊಟದ ವ್ಯವಸ್ಥೆ ನಾವು ಸಂಪೂರ್ಣ ಈಗಲ್ಲ 15 ದಿನದ ಹಿಂದೆ ಹರೀಶ್ ಭಟ್ರನ್ನು ಹೇಳಿ ಆಗಿದೆ, ವಸ್ತು ತಂದು ಆಗಿದೆ, ಏನು ಸಮಸ್ಯೆ ಇಲ್ಲ. ಇದು ಏನೋ ಅವರು ಬರ್ದದಲ್ಲಿ
ಅಥವಾ ನೀವು ಓದಿದ್ದರಲ್ಲಿ ಅಥವಾ ಕೇಳಿದ್ದರಲ್ಲಿ ವ್ಯತ್ಯಾಸ ಇರ್ಬೋದು. ನನಗೂ ಕಮಿಟಿಗೂ ಯಾರಿಗೂ ಒಬ್ರಿಗೊಬ್ರಿಗೆ ಇದಿಲ್ಲ. ಈಗಲೂ ನಾವು ಅಕ್ಕ ತಮ್ಮಂದಿರ ಹಾಗೆ ಇದ್ದೇವೆ. ಇನ್ನು ಇಲ್ಲಿ ಯಾರೋ ನೋಡಿ ಇನ್ನು ಒಟ್ಟು ಗುಲ್ದಿರು ಕೊಡಿ ಸರಿ ಇದ್ದಂడి ಹೇಳಬೇಡಿ. ಪ್ರೀತಿಯಲ್ಲಿ ಲೊಕೇಶನ್ಗೆ ತಮಾಷೆ ಹೇಳಿದ್ದು, ಅದನ್ನು ಹಾಕಬೇಡಿ ಅಂತ ಹೇಳಿತ್ತು. ಈಶ್ವರ ಭಟ್ರು ಹೇಳಿದರು ಬರೇ ಕೊಡ್ತಿ ಅಂತ. ಎಲ್ಲ ಬರೆದು ನೀವೆಲ್ಲ ಬರುವಾಗ ತಡ ಆಯಿತು, ನಮಸ್ಕಾರ. ಇಲ್ಲದ್ರೆ ನೀವು ಬರೆದು ಅಂತ ಒಂದು ಸಮಾಧಾನ. ಮಹಾಲಿಂಗೇಶ್ವರನ ಈ ಜಾಗದಲ್ಲಿ ಏನೇ ಆಗಲಿ, ಅದು ಗಣೇಶೋತ್ಸವ ಇರಲಿ, ಅವರು ಹೇಳಿದಾಗೆ ಕೃಷ್ಣ ಇರಲಿ, ವರಮಹಾಲಕ್ಷ್ಮಿ ಇರಲಿ, ಎಲ್ಲದಕ್ಕೂ ಮೂಲ ದೈವ ಮಹಾಲಿಂಗೇಶ್ವರ. ನಾನು ಇಲ್ಲಿ ಯಾರು, ನಾನು ಅಲ್ಲ, ಎಲ್ಲ ಅವನೇ. ನಾನು ಅಂತ ಹೇಳಿದವರನ್ನು ಅವ ಇಳಿಸ್ತಾನೆ. ನಾವು ನಮಗಿಂತ ನೀನೇ ಮೇಲೆ ಅಂತ ಹೇಳಿದವರನ್ನು ಎತ್ತಿ ಮೇಲೆ ಕೂರಿಸ್ತಾನೆ ಅಂತ ಹೇಳ್ತಾ ಮಹಾಲಿಂಗೇಶ್ವರನ ಅನುಗ್ರಹ ನಮಗೆ ಸದಾ ಇರಲಿ. ವರಮಹಾಲಕ್ಷ್ಮಿಯಲ್ಲಿ ಭಾಗವಹಿಸುವಂತಹ ಒಳ್ಳೆ ಮನಸ್ಸಿನ ಎಲ್ಲರನ್ನೂ ಅವನು ಕಾಪಾಡಲಿ ಅಂತ ಹೇಳ್ತಾ ಎಲ್ರಿಗೂ ದೇವರು ಒಳ್ಳೇದು ಮಾಡಲಿ. 10-30 ಜನ ಕಲ್ಲೆಗದ ಕಡೆಯಿಂದ ನಮ್ಮ ಸರ್ವೇಶ ಮಹಾಲಿಂಗೇಶ್ವರನ ಒಂದು ಶಿಷ್ಯ ಸರ್ವೇಶ್ವರನ ನಾಯಕತ್ವದಲ್ಲಿ ಬಂದಿದ್ದಾರೆ. ಆ ಎಲ್ಲ ಮಕ್ಕಳಿಗೂ ದೇವರು ಒಳ್ಳೇದು ಮಾಡಲಿ ಅಂತ ಬೇಡ್ತಾ, ಯಾ ದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಕೃತ ನಮಸ್ತಸ್ತೆ ನಮಸ್ತಸ್ಯೆ ನಮಸ್ತಸ್ಯೆ ನಮೋ ನಮಃ. ವೇದಿಕೆಡುಪುನ ಗಣ್ಯರೇ ಬೊಕ್ಕ ಸಭೆಟು ಸೇರಿದ ನಂಚಿನ ಮಾತ ಮಹಾಲಕ್ಷ್ಮಿಲೆ ಇಲ್ಲದ ಮಹಾಲಕ್ಷ್ಮಿಲೆ ಬೊಕ್ಕ ನಮ್ಮ ಜವನೇರು ಜೋಕುಲ್ ಸೇರ್ದೇರು ಬೊಕ್ಕ ಕೆಲವೇರು ವಾಲಂಟರಿ ಆದಿನಿ ಬೈದೇರು ಅಕ್ಲಿಗ್ ಮಾತ ದಾದ ಪನ್ಪುನು ಪಂಡ ವರಮಹಾಲಕ್ಷ್ಮಿದ ಶುಭಾಶಯಲು ಫಸ್ಟ್ ಆಫ್ ಆಲ್. ಬೊಕ್ಕ ಶಕು ಅಕ್ಕ ಇತ್ತ ಒಂಜಿ 2 ವಾರಗ ದುಂಬು ಇಂಕು ಫೋನ್ ಮಂತ್ ಪಂಡೇರು ವೀಣಾ ಈ ಒಂಜಿ ಗೆಸ್ಟ್ ಆದ ಬರೋಡು ಒಂದು ಫಸ್ಟ್ ಎನ್ನ ಹಸ್ಬೆಂಡ್ ಕಾಲ್ ಮಂತೇರು. ಬೊಕ್ಕ ಎಂಕ್ ಫೋನ್ ಮಂತ್ ಪಣ್ಣಾಗ ಯಾನ್ ಗೆಸ್ಟ್ ಅಂದ್ ಎನ್ನದನ್ನು ಬೊಕ್ಕ ಧಾರ್ಮಿಕ ಪ್ರವಚನ ಅಂದೊಂಜಿ ಬತ್ತಂಡು ಅಂಚಾದ ಅವು ಇತ್ತೆ ಪ್ರತಿ ಒಂಜಿ ನಮ್ಮ ಜೀವನದ ಪ್ರತಿ ಸ್ಟೆಪ್ಲ ಅವು ದೇವರು ಪೂರ್ವ ನಿರ್ಧರಿತ. ಓಕೆ, ನಮ್ಮ ಮುಲ್ಪ ಒಂಜಿ ಖಾಲಿ ಸೇರಿದನ ಒಂಜಿ ಎಲ್ಲಿಯ ವಿಷಯ ಒಂದು ಆಲ್ರೆಡಿ ನಿರ್ಧಾರ ಆದಪ್ಪುಂಡು. ಅಂಚಾದ ಈ ಸತಿದ ವರಮಹಾಲಕ್ಷ್ಮಿ ವೃತ್ತನ್ನು ನಿಖಲ್ನೊಟ್ಟುಗ್ಯಾನ್ ಒಟ್ಟುಗಿತ್ತದು ವರಮಹಾಲಕ್ಷ್ಮಿ ಯಾನ್ ಎಂಚ ಫಾಲೋ ಮನ್ಪೆ ಬೊಕ್ಕ ಧಾರ್ಮಿಕ ಪ್ರವಚನ ಬಾರಿ ಮಲ್ಲ ವರ್ಡ್ ಆಪುಂಡು ದಾಯ್ಪಂಡ ಅವೇ ಕ್ಷೇತ್ರಡ್ ಏತೋ ಜನ ಪ್ರತಿನಿತ್ಯ ಇತ್ತ ಬಗ್ಗೆ ಕಲ್ತದು ಪರಿಣಿತಿ ಪಡೆದು ಅಕ್ಲು ಮಸ್ತ್ ಸ್ಟ್ರಾಂಗ್ ಆದುಪ್ಪೇರು. ಯಾನ್ ಉಪ್ಪುನು ಎಜುಕೇಷನ್ ಫೀಲ್ಡ್ ಅಂಚಾದ ಯಾನ್ ದಾದೈತಲ್ಲ ಎನ್ನ ಸ್ಟೂಡೆಂಟ್ಸ್ಗೆ ಕ್ಲಾಸಸ್ ಪನ್ಪುನು ಕೆಲವು ಗುಡ್ ಹ್ಯಾಬಿಟ್ಸ್ ಫಾಲೋ ಮನ್ಪರೆ ಪನ್ಪುನು ಅಂಚಿನ ಮಾತ ಎನ್ನ ಪ್ರಾಕ್ಟೀಸಸ್ ಆದುಪ್ಪುಂಡು. ಅಂಚ ಬೊಕ್ಕ ಒಂಜಿ ಮಿಕ್ಸ್ಚರ್ ಆಫ್ ಒಪಿನಿಯನ್ ಯಾನಿ ಪ್ರವಚನ ಮನ್ಪೊಲಿಯಾ ಅಂದ್ ಎನ್ನದು ಅಕ್ಕಡ ಆ ಒಂದು ಒತ್ತೊಂಡೆ ಬೊಕ್ಕ ಸುಮಾರು ಯಾನ್ ಸ್ಟಡಿ ಮಂತ ಐತ ಬಗ್ಗೆ ತುಳುಟು ಪಾತ್ರ ಇದಾಲ ಪ್ರಾಬ್ಲಮ್ ಇಜ್ಜತೆ. ಓಕೆ ಓಕೆ ಬೊಕ್ಕ ಯಾನ್ ವರಮಹಾಲಕ್ಷ್ಮಿದ ಬಗ್ಗೆ ತೂನಗ ಆಕ್ಚುಲಿ ಯಾನೇ ಒಂಜಿ ಕರಿನ ಒಂಜಿ 35 ವರ್ಷದ ವರಮಹಾಲಕ್ಷ್ಮಿ ವೃತ್ತನ ಯಾನೇ ಪ್ರಾಕ್ಟೀಸ್ ಮನ್ಪ ಇಲ್ಲಲೇ ಯಾನ್ ಪೂಜೆ ಮನ್ಪುನು ದಯಪಂಡ ನಮ್ಮ ಲೈಫೇ ಒಂಜಿ ಏಪಲ ಸೆಲೆಬ್ರೇಷನ್. ಓಕೆ, ದೇವೇರಿ ಜನ್ಮ ಕೊರ್ತುನವೇ ಬಾರಿ ಮಲ್ಲ ವಿಷಯ. ಅಂಚಾದ ನಂಗೆ ಎಲ್ಲೇ ಒಂಜಿ ಸೆಲೆಬ್ರೇಷನ್ಗೆ ಆಪರ್ಚುನಿಟಿ ತಿಕ್ಕಲ್ಲ ನಮ್ಮ ಅವೇನು ಬಿಡ್ರೆ ಬಲ್ಲಿ ಅಂಚಾದ ಪ್ರತಿ ಶುಕ್ರವಾರ ವೃತ್ತ ಪತ್ತುನು ಬೊಕ್ಕ ದೇವಸ್ಥಾನಕ್ಕೆ ಬರ್ದೆ ನಂಗೆ ಚಾನ್ಸಸ್ ತಿಕ್ಕಂಡ ದೇವಸ್ಥಾನಕ್ಕೆ ಬರ್ಪುನು ಇಂಚಿನ ಪ್ರಾಕ್ಟೀಸಸ್ ಖಂಡಿತವಾದ ಎನ್ನ ಲೈಫ್ ಅಡಾಪ್ಟ್ ಮಂತೊಂದುಲ್ಲೆ. ಸೊ ಬೊಕ್ಕ ಯಾನ್ ಈ ವರಮಹಾಲಕ್ಷ್ಮಿದ ಬಗ್ಗೆ ತೂನಗ ಒವ್ವೇ ಒಂಜಿ ಕತೆ ಕಾವಡು ಒವ್ವೇ ಒಂಜಿ ಐಟ್ ಬರೆತಿನ ಕಾವಡು ಪ್ರಾಪರ್ ಪ್ರೂಫ್ ಇಜ್ಜಿ ನಂಗೆ ದಂತ ಕಥೆಲುಲ್ಲ ಸುಮಾರು ಕಥೆಗ್ಲುಲ್ಲ. ಒಂಜಿ ಕಥೆದ ಪ್ರಕಾರ ಶಿವದೇವೇಡ ಪಾರ್ವತಿ ದೇವೇರ ಒಂಜಿನ ಕೇಂದ್ರಿಗೆ ವೃತ್ತಕ್ಲೇಡ ಅತ್ಯಂತ ಶ್ರೇಷ್ಠವಾಯಿನ ಓಬು ಜನಕ್ಲನ ಆಸೆನ ಈಡೇರಿಸವನ ವೃತ್ತ ಓಬು ಪಣ್ಣಗ 6 ವರಮಹಾಲಕ್ಷ್ಮಿ ವೃತ್ತ ಅಂತ ಪಂಡೇರಿಗೆ ಐತೊಟ್ಟುಗೊಂಜಿ ಎಲ್ಲಿಯ ಸ್ಟೋರಿಲ ಉಂಡು. ಅವಲ ಎಂಕ್ ಐಕವೆ ಐಕ್ ಹಿನ್ನೆಲೆ ತುನಗ ಐಕ್ ದಾಲ ಹಿನ್ನೆಲೆ ಇಜ್ಜಿ ಒಂಜಿ ಬಡ ಪೊಂಜೋವಿತ್ತೋಲ್ಗೆ ಆಲ್ ಮದ್ಮೆ ಅದು ಪೋನೆ ಇಲ್ಲಡ್ ಮಸ್ತ್ ದಾರಿದ್ರ್ಯ ಇತ್ತನ್ಗೆ ಅಪಗ ಆಲ್
ಬಾಲು ಅಲೆ ಮಾಮಿ ಮಾಮಗ ಹುಷಾರಿಜಂದೆ ಪುನಗ ಒಂಜಿ ದಿನ ಮಹಾಲಕ್ಷ್ಮಿ ದೇವರರೆ ಕನ್ನಟ್ ಬತ್ತ ಪಂಡೇರ್ಗೆ ಈ ವರಮಹಾಲಕ್ಷ್ಮಿ ವೃತ್ತನ ಪತ್ತು ಆ ವೃತ್ತ ಪತ್ತದಾನಗ ನಿನ್ನ ಮಾಮಿ ಮಾಮಗ ಮಾತ ಹುಷಾರಾಪುಂಡು ಪಂಡದು ಉಂದುಲಾ ಎಂಕಿ ನಿಕ್ಲ ಎದುರು ಪಂಡ್ರೆ ಬೊಚ್ಚಿದ ಆಯ್ ಪಂಡ ಉಂದು ನಂಗೆ ಗೊತ್ತುಜ್ಜಿ ಪ್ರತಿ ಇಲ್ಲಲ್ಲ ಅಕ್ಲಕ್ಲನವೇ ಆಯ್ನ ಕತೆ ಉಪ್ಪು ಪ್ರತಿ ಇಲ್ಲಡು ಅಕ್ಲಕ್ಲನವೇ ಆಯ್ನ ಆ ಯಶಸ್ಸದ ಕೆಲವು ವಿಶೇಷ ಸ್ಟೋರಿಲುಪ್ಪ ಅಂಚಾದ ನಮ್ಮ ಇಲ್ಲಲು ನಮ್ಮನೆ ಆ ಸ್ಟೋರಿನ ಮುಂದುವರಿಸೋ ಒಂದು ಪೊಪ್ಪುನ ಒಂಜಿ ನಾಯಕಿಯರ ಅದುಪ್ಪ ಅವು ಬುಡ್ದು ಬೊಕ್ಕ ಈ ವೃತ್ತದ ಆ್ಯಕ್ಚುಲಿ ವೃತ್ತಾಚರಣೆದ ವಿಷಯ ಯೂಶಲಿ ಬ್ಯಾಂಗ್ಳೂರು ಮಲ್ನಾಡು ಮತ್ತು ಬಾರಿ ಪೊರ್ಲು ಇತ್ತೆ ಕರಿ ಒಂಜಿ 2 ವಾರದ್ದು ನಾನು ಬ್ಯಾಂಗ್ಳೂರ್ ವಿಸಿಟ್ ಮಂತಿದ್ದೆ ಇಡೀ ಬ್ಯಾಂಗ್ಳೂರ್ ಮಾರ್ಕೆಟ್ ರಶ್ ದಾಯ್ ಪಂಡ ಪುಂಜೋನಕ್ಲಿಗೆ ಸಂಭ್ರಮ ಪರ್ಚೇಸಿಂಗ್ ಆವಡ್ ಅಕಲ್ನ ಬೊಕ್ಕ ಮಾತ ಕಡೆ ಓಲು ತುಣ್ಲ ವರಮಹಾಲಕ್ಷ್ಮಿ ವೃತ್ತತ್ತ ರಿಯಾಯಿತಿ ದರದಲ್ಲಿ ಮಾರಾಟ ಬೊಕ್ಕ ವಿಶೇಷ ಕೊಡುಗೆ ಅಂಚಿನ ಮಾತ ತೂ ಒನ್ಪೊಯೆ ಅವು ತೂನಗ ಎಂಕ್ ನಮ್ಮ ಸೌತ್ ಕೆನರಾಡ್ ಈ ನಮ್ಮ ಸಮರ್ಪಣಾ ಮಹಿಳಾ ಸೇವಾ ಸಮಿತಿ ದಕ್ಕಲು ವರಮಹಾಲಕ್ಷ್ಮಿ ವೃತ್ತ ಮುಲು ಮಾಲಿಂಗೇಶ್ವರ ದೇವಸ್ಥಾನದ ಅಂಗನಡ ಆ ಒಂದುಂಡು ಒಂದು ಹೆಂಗೆ ಗೊತ್ತಿತ್ತಂಡು ಅಣ್ಣ ನಿನಿ ಮುಟ್ಟ ಬತ್ತದುಪ್ಪ ಅಂದು ದಾಯಪಂಡ ಯಾನು ಯೂಶಲಿ ಯಾನು 7 ಅನಗ ಇಲ್ಲಿ ಬಿಡೋಡು ಹಾಕೊಂಡು 9 ಗಂಟೆ ಅನಗ ಯಾನೇನ ಕಾಲೇಜ್ ಎತ್ತೋಡು ಯಾನು ಇಲ್ಲಿ ವಾಪಸ್ ಬಂದಾಗ ಆಜರ 7 ಗಂಟೆ ಹಾಕೊಂಡು ಸೊ ಐತ ನಡುಟು ಯಾನು 4 o'clock ಎನ್ನ ಪೂಜೆ ಮಾತ ಮುಗಿತದು ಬೊಕ್ಕ ಯಾನೆ ಪಲ ಪೋಪು ಸೊ ಇನಿ ಫಸ್ಟ್ ಬಂದಾಗ ಯಾನು ಅಕ್ಕನಕ್ಲ ಸ್ಪಿರಿಟ್ ತುಯ್ಯ ಶಕ್ಕು ಅಕ್ಕನಕ್ಲನ ಎಂಕ್ಲೇರ್ದೆ ತೋ ಹಿರಿಯರಾರು ಅವೇ ಅರೆ ಒಟ್ಟುಗಾರೆ ಟೀಮ್ ಮೆಂಬರ್ಸ್ ಮಾತಾಯ್ತೇರು ಅವಳು ಕುಲ್ಲು ಮೂಲು ಎಂಕಲ್ ಬಂದ್ಲು ಎಂಕಲ್ ಕುಲ್ಲು ಅಕ್ಕ ಮಲ್ಲೇಜಿ ಆ ಒಂಜಿ ಆ ಸ್ಪಿರಿಟನ್ನು ನಮ್ಮ ಲೈಫ್ ಇಡ್ಲ ಅಡಾಪ್ಟ್ ಅಂತ ನೋಡು ಇತ್ತೆ ಆರು ಇವಂದೇನು ಈ ಕಾರ್ಯಕ್ರಮನ ಮಂತನೇ ಇರ್ದಾದ ನಮ್ಮ ಮಾತ ಮೂಲ ಸೇರಿಯ ಪ್ರೋಗ್ರಾಮ್ ಹಾಪುಂಡು ಪೂಜೆ ಹಾಪುಂಡು ವನಸ್ ಹಾಪುಂಡು ಇಲ್ಲಗ ಪೋಪುನತ್ತು ನಮ್ಮ ನೇರ್ದು ನಂಗೆ ಕಲ್ಪರೆ ಉಂಡು ಜೀವನಡ್ ಓಕೆ ಪೊಕ್ಕಾಡೆ ಒಂಜಿ ಧಾರ್ಮಿಕ ಪ್ರವಚನ ಮನ್ಪುನು ಅವು ಮಂಚ ಮನ್ಪೊಡು ಇಂಚ ಮನ್ಪೊಡು ಪನ್ಪುನೇರ್ದು ನಮ್ಮ ದಿನನಿತ್ಯದ ನಮ್ಮ ಜೀವನಡ್ ಎಡೆಡ್ಡೆ ಕಾನ್ಸೆಪ್ಟ್ಸ್ ನಮ್ಮ ಅಳವಡಿಸೋ ಒಂದು ಪೋಡೇಪಲ ಪಗ್ಲ ಓಕೆ ಇತ್ತೆ ಒಂಜಿ ಇಲ್ಲದ ಪೊಂಜೋವು ಶಾಂತ ಅದು ಖುಷೀಟಿತ್ತು ನಾನಿ ಇಡೀ ಇಲ್ಲದ ಜೋಕ್ಲೆಗಾವಡ್ ನಮ್ಮ ಕಂಡಣ್ಯನಕ್ಲೆಗಾವಡ್ ಅಕ್ಲು ಬಾರಿ ಖುಷಿ ಅಕ್ಲ ಬೇಲೆಗೆ ಪೋದು ಬರ್ಪೇರು ಅವೇ ನಂಗೆ ಹುಷಾರಿಜ್ಜಿ ನಮ್ಮ ಮೂಡ್ ಸ್ವಿಂಗಿಂಗ್ ನಂಗೆ ಅವು ಆಪುಜಿ ಆಪುಜಿ ಯಾನೊರ್ತಿಯೇ ಬೇಲೆ ಮನ್ಪೊಡು ಒಂದು ನಮ್ಮ ಡ್ಯೂಟಿ ತುಲಿ ಸಮಿತಿದ ಪುದರೆ ಸಮರ್ಪಣ ಓಕೆ ಪೊಂಜೋ ಪಂಡ ನಮ್ಮ ಸಮರ್ಪಣೆ ಮನ್ಪರ್ನೆ ಉಪ್ಪುನಕ್ಲು ನಮ್ಮ ಲೇಡೀಸನ್ನ ಆ್ಯಕ್ಚುಲಿ ಲೆಪ್ಪೇರು ಆರ್ಕಿಟೆಕ್ಟ್ ಆಫ್ ಎ ಸೊಸೈಟಿ ಎಂದು ದಯಪಂಡ ನಮ್ಮ ಜೋಕ್ಲೆನ ನಮ್ಮ ಮೌಲ್ಡ್ ಮನ್ಪ ಬೊಕ್ಕ ನಮ್ಮ ಇಲ್ಲದಕ್ಲೆಗ್ಲ ಇತ್ತೆ ನಂಗೆ ಜವಾಬ್ದಾರಿ ಉಪ್ಪುಂಡು ಏತ್ಲಾ ರೆಸ್ಪಾನ್ಸಿಬಿಲಿಟಿ ಉಪ್ಪುಂಡು ಅವೇನು ಮಾತ್ರ ನಮ್ಮ ಪೊರ್ಲುಡು ಪರಿಪೂರ್ಣವಾದ ಜೀವನನ ನಮ್ಮ ದೆಪ್ಪೋಡು ಪಂಡದಿತ್ತನ ದೇವರನ ಅನುಗ್ರಹ ಖಂಡಿತ ಬೋಡು ನಂಗೆ ಮಾತೆರೆಗ್ಲ ಒಬ್ಬೋಡು ಆಂಡಲ ಇತ್ತೆ ಒಂಜಿ ದೇವರನ್ನ ನಮ್ಮ ಪೂಜೆ ಮನ್ಪುನಗಲ್ಲ ನಮಲ ದೇವರ್ಲ ಮಾತ್ರ ಅವಳು ಅವೇ ನಮಲ ದೇವರ್ಲ 100% ಇತ್ತೆ ನಿಕ್ಲು ಇತ್ತೆ ಮಸ್ತ್ ಪೊಂಜೋಕುಲು ಜವನೆ ರುಪ್ಪೇರು ಇತ್ತೆ ನಮ್ಮ ಕೆಲವು ಮಾತ ರೀಲ್ಸ್ ಸ್ಕ್ರೌಲ್ ಮನ್ಪುನಾಗ ಪಾಡ್ಕಾಸ್ಟಲ್ಲಿ ಬರ್ಪುಂಡು ಓಕೆ ಎಡೆಡ್ಡೆ ಜನಕ್ಕಲು ಪಾತಿರ್ದನ ವಿಷಯ ಉಪ್ಪುಂಡ ಇಟ್ಟು ನಮ್ಮ ಚಾಯ್ಸ್ಗೆ ಬೋಡೈನ ಅನುಗುಣವಾದ ನಮ್ಮ ತೂವಲಿ ಆ್ಯಂಡ್ ಕೆಲವು ಜನಕ್ಕಲು ಇತ್ತೆ ಈ ಪಾಸಿಟಿವ್ ಅಫರ್ಮೇಷನ್ ಪಂಡ ದಿನಾಗೆ ದುಂಬದ ಕಾಲಡ್ ಒಂಜಿ ಇಲ್ಲಡ್ ಒಂಜಿ ಕೆಲವು ಸಾಮಾನು ಮುಗಿಂಡಲ್ಲ ಎಚ್ಚ ಉಂಡು ಪತಬಲೆ ಏನು ಪನ್ಪುನ್ಗೆ ದಾಯ್ ಪಂಡ ಅವು ನಮ್ಮ ಇತ್ತೆ ಅಸ್ತು ದೇವತೆರು ತಥಾಸ್ತು ಪನೊಂದು ಉಪ್ಪೇರಿಗೆ ನಂಗೆ ಏಪತ್ತು ಉಂಡ್ಲ ಅಂಚಾದ ನಮ್ಮ ಏಪಲ ಒಂಜಿ ಇಲ್ಲಲಾವಡು ಒಲ್ಪಲ ಕೆಟ್ಟ ಪಾತೆರ ಬಲ್ಲಿ ಓಕೆ ನಮ್ಮ ಹಿರಿಯಕ್ಲು ಪನೊಂದಿತ್ತೇರು ಅಸ್ತು ದೇವತೆರು ಸಂಚಾರ ಮಂತೊಂದು ಉಪ್ಪೇರು ಅಂಚಾದ ನಮ್ಮ ಪಾತೆರ್ನಾಗ ಏಪ ಐತ ಬಿಹೈಂಡ್ ಇತ್ತೆ ಅವೇ ವಿಷಯಲ್ ಕೆಲವು ಸ್ಪೀಚಸ್ ಇಡುತ್ತಪ್ಪ ಕೆಲವು ಧಾರ್ಮಿಕ ಉಪನ್ಯಾಸ ಮನ್ಪುನಕಲ್ ಪನ್ಪುನೆ ನಮಕೇನ್ವ ದಯಪಂಡ ನಮ್ಮ ಏಪಲ ಎಡ್ಡೆ ಮನಸ್ಸುಡು ದೇವರ ಎದುರು ಕುಲ್ಲುದು ಒಲ್ಪನೆ ಕುಲ್ಲುಗ ನಮಲ ದೇವರ್ಲ ಮಾತ್ರ ನಮ್ಮ ಪ್ರತಿಯೊಂಜಿ ಬೇಡಿಕೆಲ್ಲ ದೇವರಿಗೆ ಏನ್ವೇರು ಇತ್ತೆ ಬೇತೆ ಬೇತೆ ತರಟ್ಟು ನಂಗಿತ್ತೆ ಒಂಜಿ ಶಕ್ತಿ ಪನ್ಪುನ ದೈವಿಕ ಶಕ್ತಿ ಪನ್ನ ಒವ್ವೇ ರೂಪಡ್ ಬರು ಮಾಲಿಂಗೇಶ್ವರನ ರೂಪಡ್ ನಮ್ಮ ತುಪ್ಪ ದೇವಿನ ರೂಪಡು ತುಪ್ಪ ಕೃಷ್ಣ ಉಪ್ಪು ಗಣಪತಿ ಉಪ್ಪು ಆಂಡ ನಮ್ಮ ಸುತ್ತ ಉಪ್ಪುನ ತೇಜಸ್ಸೇ ಅವು ಶಕ್ತಿ ಗೊತ್ತಾ ಯಾನ್ ಅಂಚ ನಂಬದ್ನಾಲ್ ಒವ್ವೇನೆ ನಮ್ಮ ಏಪಲ ಒಂಜಿ ನಮ್ಮ ನೇಚರ್ಡ ಪಾತೆರ್ಗ 1 ಗಂಟೆ ಕುಲ್ಲುದು ನಂಗೆ ದಾದ ಬೋಡು
ಓಕೆ, ಅವು ನಮ್ಮ ಮನಸ್ಸು ಸ್ಥಿರವಾದ ಎನ್ನದು ಅವೇನು ಕಠಿಣ ಪರಿಶ್ರಮ ಮಾಡಿದು ನಮ್ಮ ಪಡೆಪೆ ಪನ್ಪುನ ಹಠ ನಂಗೆ ಇತ್ತಂಡ ಖಂಡಿತ ಯಶಸ್ಸು ಅವರೇ ಸಾಧ್ಯ ಉಂಟು. ಬೊಕ್ಕ ನಮ್ಮ ಇತ್ತೆ ವರಮಹಾಲಕ್ಷ್ಮಿ ವ್ರತ ಮನ್ಪುನಲ್ಲ, ಪ್ರತಿ ಒಂಜಿ ವಿಷಯಗಳ ಅವಲೊಂಜಿ ಹಿನ್ನೆಲೆ ಉಂಟು. ದಾದಾ ಪಂಡ ಇತ್ತೆ ಒಂಜಿ ಬಚ್ಚಿರೆ ದೀಪ ಅವು ಶುಭ ಸೂಚಕ. ಓಕೆ, ಬೊಕ್ಕ ನಮ್ಮ ಹರಿವಾಣ ರೆಡಿ ಮನ್ಪುನಾಗ ರಂಗೋಲಿ ಬಿಡ್ಪ ಅವು ನಮ್ಮ ಕ್ರಿಯೇಟಿವಿಟಿನ ಅನಲೈಸ್ ಮನ್ಪುಂಡು. ಬೊಕ್ಕ ನಮ್ಮ ಅರಿಪಾಡ್ವ ಅರಿದಾಯ ಪಂಡ ಸಮೃದ್ಧಿದ ಸಂಕೇತ ಒಂಜಿ ಇಲ್ಲಾಗ. ಬೊಕ್ಕ ಕಳಶ ದೀಪ ನೀರು ಪಾಡ್ವ ನೀರು ದಾಯ ಪಾಡ್ನು ಪಂಡ ದುಂಬುದ ಒವ್ವೇ ಒಂಜಿ ವರ ತಿಕ್ಕೋಡಾಣ್ಲ ನೀರಿಡ್ದು ತಿಕ್ಕು ನಂಗೆ. ಓಕೆ, ಒವ್ವೇ ಒಂಜಿ ಶಾಪ ತಿಕ್ಕೋಡಾಣ್ಲ ಅವು ನೀರಿಡ್ದು. ಓಕೆ, ಅಂಚಾದು ಆ ನೀರಿನ ಜಿಂಜದು ನಮ್ಮ ಕಾಯಿನ್ ಪಾಡ್ದು ಕಳಶನ ಪೊರ್ಲೂಡ್ ಅಲಂಕಾರ ಮಂತದು ಆ ದೇವಿನ ನಮ್ಮ ಅಲ್ಪ ತೂದು ನಮ್ಮ ಪೂಜೆ ಮತ್ತು ಕಂಪ್ಲೀಟ್ ಮುಗಿದಾನಾಗ ನಮ್ಮ ಬೇತೆ ಒಂಜಿ ನರಮಣಿ ಆದಪ್ಪ ಇನಿ ನಿಕ್ಕಲು ಬತ್ತದು ಮುಲ್ತು ಪಿದೈ ಪೋನಾಗ ನಂಗೆ ಇನಿತ್ತ ದಿನ ಬೆಸ್ಟ್ ಅಂದು ತೋಜುಂಡು. ನಮ್ಮ ದಾಯ ನಮ್ಮ ಪ್ರತಿ ದಿನನ ನಮ್ಮ ಜೀವನದ ಬೆಸ್ಟ್ ದಿನ ಅಂದದೆ ತೊಂದರೆ ಬಲ್ಲಿ ಪ್ರತಿದಿನ ಇಂಚನೆ ಉಪ್ಪೋಡು ನಮ್ಮ ಒಂಜಿ ಅರ್ಧ ಗಂಟೆ 3/4 ಗಂಟೆ ನಮ್ಮ ಪೂಜೆ ಕೊರಡು ಮಂತ್ರ ಉಚ್ಚಾರ ಮನ್ಪೋಡು. ಇತ್ತೆ ನಮ್ಮ ಪೊಕ್ಕಾಡೆ ಟೈಮ್ ವೇಸ್ಟ್ ಮನ್ಪಲ್ಲ ಒಲ್ಪಲ ಓಲು ಕುಲದ ಒಂಜಿ ಹಾಸ್ಪಿಟಲ್ ಡಾವಡ ನಮ್ಮ ಜೀವನ ಪಂಡ ನಮ್ಮ ಮಸ್ತ್ ಕಷ್ಟ ಸುಖಕಲ್ ನಂಗೆ ಪ್ರತಿ ಓರಿಲ್ಲ ಕೆ ಮಾತಾ ನಂಗೆ ಸಿದ್ಧಿ ಆತುಂಡ ನಮ್ಮ ದೇವೆರಾತ್ವ ಅಂಚ ಅದು ಒಲ್ಪನೆ ಉಪ್ಪಡು ನಮ್ಮ ಮನಸ್ಥೈರ್ಯ ಪನ್ಪುನ ಸ್ಟ್ರಾಂಗೆಸ್ಟ್ ವೆಪನ್ ನಂಗೆ ಅವೇ ಧೈರ್ಯ ಇತ್ತು ನಕಲು ಒಲ್ಪ ಇತ್ತು ನಕಲ್ಲ ಅಕಲ್ ಏಪಲ ಜೀವನಡಕ್ಲೆಗೆ ಯಶಸ್ಸುಂಡು ದೇವೇರಕ್ಲೆಗೆ ಅನುಗ್ರಹ ಕೊರ್ಪೇರೆ. ಬೊಕ್ಕ ನಮ್ಮ ಒಂಜಿ ನಗಲ್ಲ ನನ್ನವ್ರೇನ ಬಗ್ಗೆ ಜಿಂಜಾಲೋಚನೆ ಮನ್ಪರೆ ಇಜ್ಜಿ ಎನ್ನವೇ ಸೆಲ್ಫ್ ಇಂಪ್ರೂವ್ಮೆಂಟ್ ಯಾನ್ ಇನಿರ್ದೆಲ್ಲೆಗೆ ಎಂಚ ಇಂಪ್ರೂವ್ ಅವಲಿ ನನವರಿಯನ್ನು ತೂದು ನಮ್ಮ ಏಪಲ ಎಡ್ಡೆ ಅಂತನೇನು ದೆತೋ ನೋಡು. ಓಕೆ, ಎಡ್ಡೆ ಇತ್ತೆ ನಮ್ಮ ಹಿಂದೂ ಸಂಸ್ಕೃತಿಡು ಏತೋ ಪರ್ಬಲುಲ್ಲ ಏತೋ ಪೂಜೆಲುಲ್ಲ ಏತೋ ತರ ನಮ್ಮ ನಿಯಮಾವಳಿನ ಫಾಲೋ ಮನ್ಪ ಅಂಡ್ ಅವು ನಂಗೆ ವರ್ಷಡ್ ಒಂಜಿ ರಡ್ಡು ಮಾತ್ರ ಅವರ ಬಲ್ಲಿ ಪ್ರತಿ ಒಂಜೆಲ್ಲ ನಮ್ಮ ಮಾತ್ರ ಪ್ರಾಕ್ಟೀಸ್ ಮನ್ಪುನತ್ ನಮ್ಮ ಜೋಕ್ಲೆಗೆ ಅವೇನು ಕೊರಡು. ಆ್ಯಕ್ಚುಲಿ ಎಂಕ್ ರಡ್ಡು ಪೊಂಜೋಕ್ಲು ಅಂಚದು ಎಲ್ಲಿ ಹಿಡ್ದು ಎಂಕ್ ಎಲ್ಲೆಲ್ಲಿಯ ಪೂಜೆಲ್ಲ ಬತ್ತನ್ಲ ಯಾನ್ ಸೆಲೆಬ್ರೇಟ್ ಮನ್ಪ ಇಲ್ಲಾಡು ಏಪಲ ಸೆಲೆಬ್ರೇಷನ್ಗೆ ನಂಗೆ ಆಪರ್ಚುನಿಟಿ ಉಂಡು ಪನ್ನಾಗ ನಮ್ಮ ಅವೇನು ಮನ್ಪೋಡೆ. ಇತ್ತೆ ಈ ನಮ್ಮ ಆಟಿ ಕರಿ ಕೂಡಲೇ ಶ್ರಾವಣ ಮಾಸದ ಪುಣ್ಣಮೆ ಬರ್ಪುನ ದುಂಬುದ ಶುಕ್ರವಾರ ನಮ್ಮ ವರಮಹಾಲಕ್ಷ್ಮಿ ವ್ರತ ಮನ್ಪ. ಆ ವರಮಹಾಲಕ್ಷ್ಮಿ ವ್ರತ ಅಂದಕ್ಕೇನಗನೆ ನಂಗೆ ಭಾರಿ ಖುಷಿ ಆಪುಂಡು. ಬೊಲ್ಪುಗು ಬೇಗ ಲಕ್ಕದು ನಿಷ್ಠೆ ಹಿಡಿತದಾನಿ ಶ್ರದ್ಧಾ ಭಕ್ತಿ ಹಿಡಿತದು ನಮ್ಮ ಫುಡ್ ಹ್ಯಾಬಿಟ್ಸ್ಲ ಮಸ್ತ್ ಲಿಮಿಟೆಡ್ ಉಪ್ಪುಂಡು. ಓಕೆ, ವೃತ್ತ ಪಂಡ ನಮ್ಮ ಶರೀರನೇ ಒಂಜಿ ಡಿಟಾಕ್ಸ್ ಮಂತೊಂದು ಪೋಪುನ್ ನಮ್ಮ ಅಂದ ಜನ ವೃತ ದೀಪ ಪೊರ್ಲುಡು ದೇವೆರೂಮುನು ಸಿಂಗಾರ ಮನ್ಪ ಮಂತದು ನಮಲ ಪೊರ್ಲುಡು ಕುಲ್ಲುದು ಪೂಜೆ ಮಂತದು ದೇವಿನ ಪ್ರಸಾದ ದೆತ್ತೊಂದು ಆನಿಂದ ದಿನ ಮ್ಯಾಜಿಕ್ ಕ್ರಿಯೇಟ್ ಆಪುಂಡು ನಮ್ಮ ಲೈಫ್. ಅಂಚ ಅದು ನಮ್ಮ ಇತ್ತೆ ಪ್ರತಿ ಬೊಕ್ಕ ನಂಗೆ ವರಮಹಾಲಕ್ಷ್ಮಿ ವ್ರತ ಆಯ್ ಕೂಡಲೇ ಕೃಷ್ಣಾಷ್ಟಮಿ ಬರ್ಪುಂಡು. ಬೊಕ್ಕ ನಂಗೆ ಚೌತಿ ಬರ್ಪುಂಡು. ಐಕ್ ದುಂಬು ನಾಗರ ಪಂಚಮಿ ಬರುಂಡು. ಒಂಜೊಂಜೆಕ್ಲ ಒಂಜೊಂಜಿ ಹಿನ್ನೆಲೆ ಉಂಡು. ನಮ್ಮ ಉಂದೇನು ನಂಗೆ ಮಾತ್ರ ಸೀಮಿತ ಮನ್ಪರೆ ಬಲ್ಲಿ ನಮ್ಮ ಜೋಕ್ಲೆಗ್ ಅಕ್ಕಲ್ನ ಜೋಕ್ಲೆಗ್ ಪಂಡುಕೊಂಡು ನಾನು ಶುರುಟೆ ಪಂಡೆ ವಿಮೆನ್ ಇಸ್ ಅನ್ ಆರ್ಕಿಟೆಕ್ಟ್ ಆಫ್ ಎ ಸೊಸೈಟಿ ಪಂಡದು ಆಲ್ ಕಂಪ್ಲೀಟ್ ಒಂಜಿ ಪೊಣ್ಣು ಮಗಲೇನು ಮದ್ವೆ ಮಂತ್ ಕಟ್ಪುಡ್ನಾಗ ಒಂಜಿ ಆಣು ಮಗಕ್ಕೆ ಮದ್ವೆ ಮನ್ಪುನಾಗ ಅವು ಕಂಪ್ಲೀಟ್ ಒಂಜಿ ಇಲ್ಲು ಸ್ವರ್ಗ ಅಂದ್ ಕ್ರಿಯೇಟ್ ಆವೋಡಾಂಡ ಐಟ್ ಪೊಂಜೋನ ಪಾತ್ರ ಮಸ್ತ್ ಉಂಡು. ಒತ್ತೊಂದು ವರ ನಿಕ್ಕಲ್ ನೆಟ್ 100% ನಮ್ಮ ರೋಲ್ ಉಂಡು ನೆಟ್. ಓಕೆ, ನಮ್ಮ ಮೂಡುದ ಮಿತ್ತು ನಮ್ಮ ಜೋಕುಲ್ನ ಒಂದು ಬೆಳವಣಿಗೆ ಆಪುಂಡು. ನಮ್ಮ ಇಲ್ಲದ ನಮ್ಮ ಹಸ್ಬೆಂಡ್ ಒಂಜಿ ಫ್ರೀ ಆದ ಅಕಲ್ನಾತಿಗೆ ಅಕಲ್ ಉಪ್ಪೋಡು ಪಂಡ ನಮ್ಮ ಕಿರಿಕಿರಿ ಉಪ್ಪರೆ ಬಲ್ಲಿ ನಮ್ಮ ಹೊರವರ ಕಿರಿಕಿರಿ ದಾಯ ಮನ್ಪು ಅಂದ್ ನಂಗೆ ಗೊತ್ತುಪ್ಪುಜಿ ಅವೇ ನಮ್ಮ ಅಟೆನ್ಷನ್ ಗ್ರಾಬಿಂಗ್ ಪನ್ಪುನು ಪಂಡ ನಮ್ಮ ಒಂಜಿ ಎಕ್ಸ್ಟೆಂಟ್ ಲೈಫ್ದ ಆಯ್ ಕೂಡಲೇ ನಂಗೆ ಎನ್ನ ಜವಾಬ್ದಾರಿ ಮಾತಾ ಮುಗಿಂಡು ನಮ್ಮ ಜೋಕುಲ್ ಅಕ್ಲಕ್ಲಾತೆಗೆ ಸೆಟ್ಲ್ ಆಯಿರು ಅದು ಹಸ್ಬೆಂಡ್ ಅಕಲ್ನ ಫ್ರೆಂಡ್ಸ್ ನೋಟುಗು ಅಕಲ್ನ ತೆಗೆ ಉಪ್ಪೇರು. ಆ ಟೈಮ್ಡ್ ಆ ಪೀರಿಯಡ್ ಆಫ್ ಟೈಮ್ ನಮ್ಮ ಲೈಫ್ ಪನ್ಪುನು ಎಂಟಿ ನೆಸ್ಟ್ ಸಿಂಡ್ರೋಮ್. ಓಕೆ, ಹೆಂಗೆ ಕನ್ನಡದ ಕೆಲವು ವಿಷಯಲು ಹೆಂಗೆ ಆತ ಪೊರ್ಲುಡ್ ಬರ್ಪೂಜಿ ಬೊಕ ಅವು ತಪ್ಪರೆವಲ್ಲಿ ಪಾತೆರ್ನಾಗ ಅಂಚ ಅದು ಅಪಗ ನಮ್ಮ ಇಡೀ ನಮ್ಮ ಕಟ್ಟದ್ನ ಗೂಡು ಖಾಲಿಯ ಲೆಕ್ಕ ನಂಗೆ ತೋಜುಂಡು. ಅಂಚಿನ ಸಂದರ್ಭಡ್ ನಮ್ಮ ದೇವರಿಗೆ ಶರಣಕ್ಕ
ಕಿ ದೇವರನ ಭಕ್ತಿ ಮನ್ಪುಗ ಪೂಜೆ ಮನ್ಪುಗ ನಮ್ಮ ಪೊರ್ಲುಡ್ತುವನ್ಗ ಬೊಕ ಖುಷಿ ಟುಪ್ಪೊಡು ಅಪಾಗ ಅವು ನಮ್ಮ ಬಾರಿ ಮಲ್ಲ ಸಮಾಜಗೊಂಜಿ ಬಾರಿ ಮಲ್ಲ ಕೊಡುಗೆ. ಬೊಕ ಆ್ಯನ್ ಪಂಡಿಲೆಕ್ಕ ಇತ್ತೆ ಜನಕ್ಲೆಗ್ ಈ ದುಡ್ಡು ಕಾಸು ಅವಡು ಬಂಗಾರ ಪದ್ದೆ ಅವಡು ಅತ್ ಯಾನ ಒಂಜಿ ಸ್ಟೇಟಸ್ ಬೋರ್ಡು ಅವು ಏರೆಗ್ಲೈಜಿ ದಾಯಪಂಡ ನಮ್ಮ ಇತ್ತೆದ ಸಿಚುವೇಶನ್ ಅಂಚ ಉಂಡು. ಈ ಮಿನಿಟ್ದು ಎಲ್ಲೆಗ್ ನಂಗೆ ದಾದಾಪುಂಡು ಗೊತ್ತುಜಿ. ನಮ್ಮ ಒಂಜಿ ದಿನ ಖುಷಿಟ್ ಕರಿತನ ಅವೇ ನಂಗೆ ಬಾರಿ ಮಲ್ಲ ಆಶೀರ್ವಾದ ದೇವರ್ನ ಅಂಚ ಅದು ದಯದೀದು ಇತ್ತೆ ನಮ್ಮ ಪನ್ಪ ಅಕಲು ಗುರುಕುಲುಲ್ಲೇರು ಮೊಕ್ಕುಲುಲ್ಲೇರು ಆ ಸ್ವಾಮೀಜಿ ಉಲ್ಲೇರು ಈ ಸ್ವಾಮೀಜಿ ಇಲ್ಲೇರು ನಮ್ಮಲ್ಲ ಅಕಲ್ನ ತೇಜಸ್ಸಡೇ ಪುಟ್ಟನಕ್ಲು ಕೆ ದೇವೇರು ನಮ್ಮನ್ನು ಭೂಮಿ ಕಳ್ಪುಣ್ಣಾಗ ಪ್ರತಿ ಒರಿಯಗ್ಲ ಆ ಶಕ್ತಿ ಕೊರ್ದುಪ್ಪುವೇರು ಅಣ್ಣ ನಮ್ಮದಾದ ಮನ್ಪ ಪಂಡ ನಮ್ಮ ಸಿದ್ಧಿ ಪಡೆ ಒಂದು ಪೋಪುಜ ನಮ್ಮ ಬೇತೆ ಬೇತೆ ಡೈವರ್ಷನ್ ನಂಗೆ ಜವಾಬ್ದಾರಿ ಇಲ್ಲ ದಾಯಿ ಭೂಮಿಗೆ ಬತ್ತೆ ದಾಯಿ ಇಂಚಾಂಡ್ ಅಂಚಾಂಡ್ ಆಂಡ ನಮ್ಮ ದಾದ ಮನ್ಪೊಡ್ ಪಂಡ ಆ ತೇಜಸ್ಸನ್ನ ಏಪಲ ಮಸ್ತ್ ಸ್ಟ್ರಾಂಗ್ ಮಂತೊಂದು ಪೋಡು ಎಂಚ ನಮ್ಮ ಪ್ರೇಯರ್ಸ್ ಹತ್ರ ಓಕೆ ಪ್ರೇಯರ್ಸ್ ಪಂಡ ನಮ್ಮ ಕಷ್ಟದ ಶ್ಲೋಕಕ್ಕುಲೊಂದು ಬಾಯ್ಪಾಠ ಎಂಕಲಾವು ಬಾಯ್ಪಾಠ ಮನ್ಪರೆ ಪುರ್ಸೋತು ಪೂಜಿ ಯಾನು ಇತ್ತೆ ಇಲ್ಲ ಬುಡಿ ಕೂಡ್ಲೆ ದೇವೇರ್ನ ಇತ್ತೆ ಲಲಿತಾ ಸಹಸ್ರನಾಮ ಆವಡು ವಿಷ್ಣು ಸಹಸ್ರನಾಮ ಆವಡು ಅವೇನು ಪಾಡ್ಕಾಸ್ಟ್ ಪಾಡೊಂದು ಪೋಪೆ ಪೋದಿ ಹಂಗೆ ಕಾಲೇಜ್ ಎತ್ತನಾಗ ಇಂಕ ಸಾಧಾರಣ ನಾವು ಮಾತಕ್ಕೆ ಬಿಕ್ಕೊರ್ದಪ್ಪ ಬೊಕ್ಕ ಓಲು ಎಂಕ 5 ನಿಮಿಷ ತಿಕ್ಕಣ್ಲ ದೇವೇರ್ನ ಒಂಜಿ ಭಜನೆ ಪಾಡೊಂದು ಕುಲೋನೆ ಅವು ಏನ ಲೆಕ್ಕನೇ ನಿಖಲ್ ಮನ್ಪೊಡು ಅಂತ ಪನ್ಪುನತ್ ನಿಕ್ಲೇನು ಓ ಖುಷಿ ದಿಪ್ಪುಂಡು ದೇವೇರ್ನ ಕೈತಲು ಓ ವಿಷಯ ನಿಕ್ಲೇನ್ಕೊಂಡು ದಾದಾ ನಿಕ್ಲ ಕಾನ್ವರ್ಸೇಷನ್ ಇತ್ತಲ್ಲ ನಿಕ್ಲ ಒತ್ತದ ಕಳ್ಳ ನಿಕ್ಲ ಫ್ಯಾಮಿಲಿದ ಕಳ್ಳ ಅಕ್ಕಲ್ಲ ನಮ್ಮ ಲೆಕ್ಕನೆ ಪನೋಚಿ ದೇವೇರಿಡ ಪನ್ನಿ ಕೆ ಆರತು ಓಂದುಪ್ಪೇರು ಅಂಚಾದ ಇಂಚಿನ ಪ್ರಾಕ್ಟೀಸಸ್ ನಮ್ಮ ಲೈಫ್ ಅಡಾಪ್ಟ್ ಮಂತೊಂಡ ಖಂಡಿತ ನಮ್ಮ ಸಕ್ಸಸ್ಫುಲ್ ಅಪ್ಪ ನಂಗೆ ಕಷ್ಟದ ಸಾದಿ ಉಪ್ಪುಂಡು ಒಂಜಿ ಹೆಲ್ತ್ ಪ್ರಾಬ್ಲಮ್ ಬರು ನಮ್ಮ ಕೈತಲ್ದಕ್ಲೇನು ನಮ್ಮ ಕಳೆವೊಂದಂಚಿನ ಸಿಚುವೇಶನ್ ಬರು ಆಂಡ ಒವ್ವು ಬತ್ತಂಡ್ಲ ಅರುಲ್ಲೇರು ಓಕೆ ಗೋವಿಂದ ಪನೋಡ್ಗೆ ನಮ್ಮ ಒಯ್ಕಲ ಬೂರುಂಡ್ಲ ಲಕ್ಕಂಡ್ಲ ಒಯ್ಕಲ ಗೋವಿಂದ ದಯಪಂಡ ಅಬಾ ಪನ್ನಕ್ಕೆ ಸೊಲ್ಯೂಷನ್ ಇಜಿ ಗೋವಿಂದ ಎಂಡ್ಲ ಕೆಬಿ ಕೊರ್ಪೇರು ಅಂಚ ಯಾನೊಂಜಿ ಒರಿಯನ ಸ್ಪೀಚ್ ಕೇಂದಿತ್ತೆ ಯಾರು ಪಂಡಿತ್ತೇರು ಏಪಲ ನಮ್ಮ ಜೀವನ ಒಂಜಿ ಪೂತ ಲೆಕ್ಕ ಉಪ್ಪೊಡ್ಗೆ ಒಂಜಿ ಪೂ ಅರಲ್ನಗ ಐಕ್ ಗೊತ್ತುಂಡು ಬಯ್ಯಾನಗವು ಬಾಡ್ದು ಪೋಪುಂಡು ಖಂಡಿತ ಬೊಕ್ಕ ಐಕ್ ಗೊತ್ತು ಐಕ್ ಅವಲ ಗೊತ್ತುಪ್ಪುಜಿ ಯಾನ್ ದೇವರೆ ಪಾದ ಸೇರ್ವೆನ ಏರಾಳ್ಲ ಮುಟ್ತೋನೇರ ಅತ್ ಭೂಮಿಗೆ ಬರು ಗೊತ್ತುಜಿ ಅಂಡ್ ಅವು ದಾದ ಮನ್ಪುಂಡು ಅರಳದು ಪೊರ್ಲುದ ಪರಿಮಳ ಕೊರ್ಪುಂಡು ಮಾತೆರೆಗ್ಲ ಬೊಕ್ಕ ಆಂಡ ಐತಾಡೆ ಕತೆ ಮುಗಿನ ಆಂಡ ಏತ್ ಪರಿಪೂರ್ಣತೆಡು ನಮ್ಮ ಬದುಕುವ ಪನ್ಪುನ ಬಾರಿ ಇಂಪಾರ್ಟೆಂಟ್ ಧಾರ್ಮಿಕ ಪ್ರವಚನದೆಚ್ಚ ಇಂಚಿನ ನಿತ್ಯ ಪಾಠಲೆ ನಮ್ಮ ಲೈಫ್ ಕಲ್ತೊಂಡ ನಮ್ಮ ಮಸ್ತ್ ಸಕ್ಸಸ್ಫುಲ್ ಆಪ ಮಸ್ತ್ ಸ್ವಾವಲಂಬಿಲಾಪ ನಮ್ಮವೇ ಜೀವನ ಏಪಲ್ ಒಂಜಿ ದುಂಬಿದ ಲೆಕ್ಕಲ ಉಪ್ಪೊಡ್ಗೆ ದುಂಬಿ ಎಂಚಿನ ಮನ್ಪುಂಡು ಪಂಡ ಕಾಡುದ ನಡುಟು ಸ್ಟ್ರೈಟ್ ಪೋಪುಂಡು ಪೋದು ಎಂಚಿನ ಅವಳು ದಾದ ಇತ್ತಣ್ಲ ಅವಳೊಂಜಿ ಸೈತನ ಪ್ರಾಣಿಲುಪ್ಪ ಅತ್ ಬೇತೆ ಮಾತ ಏತೋ ಡಿಸ್ಟ್ರಾಕ್ಷನ್ ಉಪ್ಪುಂಡು ಅಂಡ್ ಅವು ಸರಿ ಪೋದು ದಾದ ಮನ್ಪುಂಡು ಒಂಜಿ ಪೂತವುಲೈಪೋದು ಚೂರು ಅಮೃತ ಅಂದೆತ್ತೊಂದು ಸೀದಾ ಬತ್ತದು ಅವು ಸ್ಟೋರ್ ಮನ್ಪುನು ಐಕೇನ್ ಲೈಕ್ ಗೊತ್ತುಜಿ ಮನೇಶ್ವರ ಹಿಡ್ದದೆತ್ತೊಂದು ಅನ್ಲ ಗೊತ್ತುಜಿ ಆಂಡ ಪರಿಪೂರ್ಣ ಜೀವನ ಅಂಚ ಇನಿ ನಮ್ಮ ಮಾತಿರ್ಲ ಮೂಲೊಟ್ಟು ಸೇರ್ದ ನಮ್ಮ ಒಂಜಿ ಪ್ರತಿಜ್ಞೆ ಮನ್ಪುಗ ನಮ್ಮ ಜೀವನದ ಪ್ರತಿದಿನಲ ಆ ದೇವರ ಅನುಗ್ರಹದೊಟ್ಟಿಗೂ ಸ್ಟಾರ್ಟ್ ಮನ್ಪುಗ ದಿನದ ಅರ್ಧ ಗಂಟೆ 1 ಗಂಟೆ ನಮ್ಮ ಪೂಜೆ ಭಜನೆ ಮಾತೆಟ್ಲ ಆಡಂಬರ ಆದ ನಂಗೆ ಮನ್ಪರೆ ಆಪುಜಿ ಎಂಚ ತೀರುಂಡ ಅಂಚ ನಮ್ಮ ದೇವರಿಗೆ ಕನೆಕ್ಟ್ ಆಕ ಇತ್ತ ಕೆಲವೇರು ಪನ್ಪೇರು ಯೋಗ ಮನ್ಪ್ಲೆ ಮೆಡಿಟೇಷನ್ ಮನ್ಪ್ಲೆ ಅವು ಮನ್ಪ್ಲೆ ಒಂದು ಮನ್ಪ್ಲೆ ನಂಗೆ ಆಪುಜಿ ಓಕೆ ಮೆಡಿಟೇಷನ್ ಮನ್ನೋ 100 ತರತ ವಿಷಯ ನಮ್ಮ ತರಿಕ್ ಬರ್ಪ ಟೈಮ್ ಬಲ್ತೋಂದುಪ್ಪುಂಡು ಅಂಚ ಅದು ಓಲು ನಿಕ್ಲೆಗೆ ಒಂತೆ ಟೈಮ್ ತಿಕ್ಕೊಂಡು ಅವೇನು ಪರಿಪೂರ್ಣವಾದ ಬದುಕದು ಆ ದೇವರ ಅನುಗ್ರಹಗ ಪಾತ್ರರಲ್ಲೇ ಪಂಡದು ಎನ್ನ ರಡ್ಡು ಪಾತೆರನ್ನು ಮುಗಿಪೆ. ಥ್ಯಾಂಕ್ ಯು ಸೋ ಮಚ್. ಶ್ರೀ ಮಹಾಲಿಂಗೇಶ್ವರ ಸ್ವಾಮಿಯ ಪಾದಾರವಿಂದಗಳಿಗೆ ನಮಿಸುತ್ತಾ ವೇದಿಕೆ ಮೇಲಿರುವಂತಹ ಗಣ್ಯರೇ, ವೇದಿಕೆ ಮುಂಭಾಗದಲ್ಲಿ ಕುಳಿತಿರುವಂತಹ ಗಣ್ಯರೇ, ಬಂಧುಗಳೇ, ಇವತ್ತು ಇಲ್ಲಿ ನಡೆದಿರುವಂತಹ ವರಮಹಾಲಕ್ಷ್ಮಿ ವ್ರತ ಪೂಜಾ ಕಾರ್ಯಕ್ರಮದಿಂದ ಪ್ರತಿ ಮನೆಗಳಲ್ಲಿ ಸಕಾರಾತ್ಮಕ ಬದಲಾವಣೆಗಳಾಗಲಿ, ಇಲ್ಲಿ ನೆರೆದಿರುವಂಥ ಎಲ್ಲರಿಗೂ ಸುಖ, ಸಂತೋಷ, ನೆಮ್ಮದಿ, ಶಾಂತಿ ಹಾಗೂ ಯಶಸ್ಸು ಸಿಗಲಿ ಎಂದು ಹಾರೈಸುತ್ತಾ ಅವಕಾಶಕ್ಕಾಗಿ ಧನ್ಯವಾದ. ಶ್ರಾವಣ ಮಾಸ ಬಂತೆಂದರೆ ಹಬ್ಬಗಳ ಸರಮಾಲೆ.
ಸೊ ಶ್ರಾವಣ ಮಾಸದ ಶುಕ್ಲ ಪಕ್ಷದಲ್ಲಿ 2ನೇ ಶುಕ್ರವಾರವನ್ನು ವರಮಹಾಲಕ್ಷ್ಮಿ ವ್ರತವಾಗಿ ಆಚರಿಸುತ್ತಾರೆ. ಸಂಪತ್ತಿನ ಅಧಿದೇವತೆ ವರಮಹಾಲಕ್ಷ್ಮಿಯನ್ನು ಈ ದಿನ ಪೂಜಿಸಿದರೆ ಅಷ್ಟೈಶ್ವರ್ಯಗಳು ಲಭಿಸುತ್ತದೆ ಎಂಬ ಪ್ರತೀತಿ ಇದೆ. ಅಷ್ಟೈಶ್ವರ್ಯ ಅಂತ ಹೇಳಿದರೆ ತಮಗೆಲ್ಲರಿಗೂ ಗೊತ್ತು. ಧನಲಕ್ಷ್ಮಿ, ಧಾನ್ಯಲಕ್ಷ್ಮಿ, ಆದಿಲಕ್ಷ್ಮಿ, ಸಂತಾನಲಕ್ಷ್ಮಿ ಹಾಗೂ ವಿಜಯ, ವಿದ್ಯಾ, ವಿನಯ ಇತ್ಯಾದಿ ದೇವತೆಗಳ ಈ ಸಂಪತ್ತಿನ ಅಧಿದೇವತೆ ಈ ಮಹಾಲಕ್ಷ್ಮಿಯಾಗಿರ್ತಾಳೆ. ತಾವುಗಳು ಈ ದಿನ ಪೂಜೆಯನ್ನು ಆಚರಿಸಿ ಮುತ್ತೈದೆಯರನ್ನು ಕರೆಸಿ ಅವರಿಗೆ ಪೂಜೆಯ ನಂತರ ಮಂಗಳ ದ್ರವ್ಯಗಳಾದ ಕುಂಕುಮ, ಬಳೆ, ಸೀರೆ, ಹೂ, ತಾಂಬೂಲ ಇತ್ಯಾದಿಗಳನ್ನು ನೀಡಿ ಸತ್ಕರಿಸ್ತೇವೆ. ಈ ಪೂಜೆಯನ್ನು ಆಡಂಬರದಿಂದ ಮಾಡಬೇಕಂತಾಗಿ ಏನಿಲ್ಲ. ಶುದ್ಧ ಮನಸ್ಸಿನಿಂದ ಸ್ವಚ್ಛವಾಗಿ ಏಕೋ ಉದ್ದೇಶದಿಂದ ದೇವಿಯನ್ನು ನೆನೆಸುತ್ತಾ ಪೂಜಿಸಿದರೆ ದೇವಿ ಉಳಿತಾಳೆಂಬ ಪ್ರತೀತಿ ಇದೆ. ಹಾಗಾಗಿ ಈ ಭಾರತ ದೇಶ ವೈವಿಧ್ಯಮಯ ಹಬ್ಬಗಳ ದೇಶ ಅಂತ ಹೇಳ್ತೇವೆ. ಅದರಲ್ಲಿ ಈ ಹಬ್ಬ ಅತ್ಯಂತ ಶಕ್ತಿಯುತವಾದ ಮತ್ತು ಪ್ರಬಲವಾದ ಹಬ್ಬವಾಗಿದೆ. ಈ ಪೂಜೆಯನ್ನು ಎಲ್ಲ ಮಹಿಳೆಯರು ತಮ್ಮ ಕುಟುಂಬದ ಕಲ್ಯಾಣಕ್ಕಾಗಿ ಪೂಜಿಸ್ತಾರೆ ಇದನ್ನು. ಹಾಗಾಗಿ ಈ ಶುಭ ದಿನದಂದು ತಮ್ಮೆಲ್ಲರಿಗೂ ವರಮಹಾಲಕ್ಷ್ಮಿಯ ಆಶೀರ್ವಾದ ಇರಲಿ. ತಮ್ಮ ಮನೆಯಲ್ಲಿ ಸುಖ, ಸಂಪತ್ತು, ಐಶ್ವರ್ಯ, ಆರೋಗ್ಯ ಹಾಗೂ ಶಾಂತಿ ಲಭಿಸಲಿ. ನಿಮಗೆಲ್ಲ ಒಳ್ಳೆಯದಾಗಿ ಅಂತ ಹೇಳ್ತಾ ಮಗದೊಮ್ಮೆ ಈ ಅವಕಾಶಕ್ಕೆ ನಿಮಗೆ ವಂದಿಸುತ್ತಾ ಪಂತೋಬಿ ನಿಮಗೆ ವರಮಹಾಲಕ್ಷ್ಮಿ ಶುಭಾಶಯಗಳನ್ನು ಹೇಳುತ್ತಾ 2 ಮಾತು